ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುಣೋ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಣನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य सिन्धो रामानुजस्य चरणौ शरणं प्रपद्ये। विगाहे आमनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलगताङ्गतं यस्य सारस्वतस्रोतोऽकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्बोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यतिपरिमृडो यद्गीतानामदर्शेदञ्जसा निगमपरिषन्नेतीयां संनिरामयमाशयम् जलनपदवी यातायातश्रमापहरां धियं जनेतु समे देवः श्रीमान् धनञ्जय सारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। श्रीमते निगमान्तमहादेशिकाय नमः। 50ನೇ ಶ್ಲೋಕದ ಅನುಸಂಧಾನ ಮಾಡಿದ್ವಿ ಹೋದ ಕ್ಲಾಸ್ನಲ್ಲಿ. 2ನೇ ಅಧ್ಯಾಯದ ಗೀತಾ ಭಾಷ್ಯದಲ್ಲಿ ಅದರಲ್ಲಿ ಬುದ್ಧಿಯೋಗ ಅನ್ನೋದರ ವಿಶೇಷವಾದ ಅರ್ಥ. ಇಲ್ಲಿಯೂ ಬುದ್ಧಿಯುಕ್ತ ಜಹಾತಿಹ ವೇಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ. ಯೋಗ ಕರ್ಮಸು ಕೌಶಲಂ ಹೇಳಿದ್ರೆ ಬಹಳ ಸಾಮರ್ಥ್ಯ ಸಾಧ್ಯವಾದದ್ದು. ಈ ರೀತಿ ಬುದ್ಧಿಯೋಗವು ಬಹಳ ಸಾಮರ್ಥ್ಯದಿಂದ ಸಾಧಿಸಲ್ಪಡುತ್ತೆ ಅನ್ನುವ ಅರ್ಥವನ್ನ ಹೇಳಿದ್ರು. ಇದರಿಂದ ಬಂಧಕವಾದ ಸುಕೃತ ದುಷ್ಕೃತ ಇವುಗಳ ಹಾನವು ಈ ರೀತಿಯಾದ ಬುದ್ಧಿಯೋಗದಿಂದ ಕರ್ಮಗಳನ್ನು ಮಾಡಿದ್ರೆ ಸುಕೃತ ದುಷ್ಕೃತಗಳೆಲ್ಲ ನಾಶವಾಗುತ್ತೆ, ಬಂಧಕಗಳೆಲ್ಲ ಹೋಗುತ್ತೆ ಅಂತ ಹೇಳಿ ಅದನ್ನೇ ಪ್ರಶಂಸೆ ಮಾಡೋದು. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತಿ ಅನಾಮಯಂ. ಅವರಿಗೆ ಫಲವನ್ನ ಹೇಳುವಾಗ ಇಲ್ಲಿ ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ, ಈ ರೀತಿಯಾದ ಬುದ್ಧಿಯಿಂದ ಮಾಡುವಂತಹವರು ಅಂತ ಅರ್ಥ. ಬುದ್ಧಿಯೋಗ ಅಂದರೆ ಸಮತ್ವ ಬುದ್ಧಿಯಿಂದ ಮಾಡುವಂತಹವರು ಕರ್ಮಗಳನ್ನ ಫಲದ ಆಶೆ ಇಲ್ಲದೆ ಅದರಲ್ಲಿ ಬರುವ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮತ್ವ ಬುದ್ಧಿಯಿಂದ ಅನುಷ್ಠಾನ ಮಾಡುವಾಗ ಅದರಿಂದ ಬರುವ ಫಲವನ್ನ ಕರ್ಮಜಂ ಫಲಂ ತ್ಯಕ್ತ್ವಾ ಅಂತ ಹೇಳಿದ್ರೆ ಕರ್ಮಜಂ ಫಲಂ ತ್ಯಕ್ತ್ವಾ ಬುದ್ಧಿಯುಕ್ತಾ ಹಿ ಕರ್ಮಜಂ ಫಲಂ ತ್ಯಕ್ತ್ವಾ. ಇಂತಹ ಬುದ್ಧಿಯೊಡನೆ ಬುದ್ಧಿಯನ್ನು ಹೊಂದಿರುವವರು ಕರ್ಮದಿಂದ ಉಂಟಾಗುವುದು. ಕರ್ಮಜ ಅಂದ್ರೆ ಕರ್ಮದಿಂದ ಉಂಟಾಗುವಂಥದ್ದು. ಆ ಫಲವನ್ನು ಬಿಟ್ಟು ಕರ್ಮ ಕುರುವಂತಹ ಫಲಂ ತ್ಯಕ್ತ್ವಾ ಕರ್ಮವನ್ನು ಕುರುವಂತಹ ತಸ್ಮಾತ್ ಜನ್ಮಬಂಧ ವಿನಿರ್ಮುಕ್ತಾ. ಜನ್ಮಬಂಧದಿಂದ ಮೋಕ್ಷವನ್ನು ಪಡೆದು
ಅನಾಮಯಂ ಪದಂ ಗಚ್ಚಂತಿ, ಯಾವ ದುಃಖವೂ ಇಲ್ಲದ, ಆಮಯ ಅಂದ್ರೆ ದುಃಖ, ಅನಾಮಯಂ ದುಃಖವಿಲ್ಲದಂತಹ ಪದವನ್ನ ಪಡೆದುಕೊಳ್ತಾರೆ ಅಂತ ಇಲ್ಲಿ ಅರ್ಥ. ಹಿ ಅನ್ನೋದು ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಪ್ರಸಿದ್ಧಂ ಹಿ ಏತತ್ ಸರ್ವಾಸು ಉಪನಿಷತ್ಸು ಇತ್ಯರ್ಥಃ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ, ಎಲ್ಲ ಉಪನಿಷತ್ತುಗಳಲ್ಲೂ ಪ್ರಸಿದ್ಧವಾದ ವಿಷಯವೇ ಇದು. ಇಂತಹ ಬುದ್ಧಿಯೊಡನೆ ಕರ್ಮವನ್ನು ಮಾಡುವವರು ಆ ಕರ್ಮದಿಂದ ಉಂಟಾಗುವ ಫಲವನ್ನು ತ್ಯಾಗ ಮಾಡ್ತಾರೆ. ಅಂತಹ ಹಾಗೆ ಮಾಡುವವರು ಈ ಜನ್ಮ ಬಂಧದಿಂದ ಮೋಕ್ಷವನ್ನು ಪಡೆದುಕೊಂಡವರಾಗಿ ಯಾವ ದುಃಖವೂ ಇಲ್ಲದಂತಹ ಪದವನ್ನು ಪಡೆದುಕೊಳ್ತಾರೆ. ಅದಕ್ಕೆ ಅನೇಕ ಅರ್ಥವನ್ನು ಹೇಳ್ತಾರೆ ಇಲ್ಲಿ. ಅನಾಮಯಂ ಪದಂ ಅನ್ನೋದಕ್ಕೆ ಅದಕ್ಕೆ ಏನು ಅರ್ಥ ಅಂತ ಹೇಳ್ಬಿಟ್ಟು ಸ್ವಾಮಿ ದೇಶಿಕನ್ ಅದನ್ನು ವಿವರಿಸ್ತಾರೆ ಇಲ್ಲಿ. ಯಾಕೆ ಅಂದ್ರೆ ಜನ್ಮ ಬಂಧ ವಿನಿರ್ಮುಕ್ತ ಅಂತ ಹೇಳಲ್ಪಟ್ಟಿದೆ ಫಲವು. ಆದ್ದರಿಂದ ಇಲ್ಲಿ ತತಃ ತತ್ ಫಲಭೂತ ಬಂಧ ನಿವೃತ್ತಿ ಪೂರ್ವಕ ಅಮೃತತ್ವ ಪ್ರಾಪ್ತಿ ಪರಸ್ಯ, ಅಮೃತತ್ವೇ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ರು. ಕರ್ಮಜಂ ಇತಿ ಶ್ಲೋಕಸ್ಯ ಹೇತು ಫಲಭಾವ ಕ್ರಮೇಣ ಅನ್ವಯಮಾಹ. ಕಾರಣ ಮತ್ತು ಫಲ ಇವುಗಳ ಕ್ರಮದಿಂದ ಬುದ್ಧಿಯೋಗಯುಕ್ತ, ಬುದ್ಧಿಯೋಗವನ್ನು ಹೊಂದಿರುವುದು ಕಾರಣ. ಅದರಿಂದ ಫಲ ಏನು ಅಂತ ಹೇಳಿದ್ರೆ ಜನ್ಮ ಬಂಧ ವಿನಿರ್ಮುಕ್ತ ಅನ್ನುವುದು ಫಲ. ಬುದ್ಧಿಯೋಗದಿಂದ ಕರ್ಮವನ್ನು ಅನುಷ್ಠಾನ ಮಾಡಿದ್ರೆ ಫಲವನ್ನು ತ್ಯಾಗ ಮಾಡ್ತಾರೆ ಆವಾಗ. ಅದರಿಂದ ಫಲವೇನು ಅಂತ ಹೇಳಿದ್ರೆ ಜನ್ಮ ಬಂಧ ವಿನಿರ್ಮುಕ್ತ ಅನ್ನೋದು. ಆ ಕ್ರಮದಲ್ಲಿ ಅದನ್ನ ವಿವರಿಸ್ತಾರೆ. ಕರ್ಮಜಂ ಫಲಂ ಸಾಂಸಾರಿಕಂ, ಕರ್ಮದಿಂದ ಬರುವಂತಹ ಸಾಮಾನ್ಯವಾದ ಕರ್ಮದಿಂದ ಬರುವ ಫಲ ಸಾಂಸಾರಿಕ ಫಲ. ಜನ್ಮಬಂಧ ಜನ್ಮನಾ ಬಂಧ, ಜನ್ಮದೊಡನೆ ಸಂಬಂಧ ಹೊಂದಿ ಬಂಧಿಸಲ್ಪಡ್ತಾನವನು, ಜನ್ಮದಿಂದಲೇ ಬಂಧಿಸಲ್ಪಡ್ತಾನೆ ಅಂತ ಅರ್ಥ. ಸ್ವಚ್ಛಂದತ್ವ ಹಾನಿ ಅಂತ ಅರ್ಥ. ಸ್ವಚ್ಛಂದತ್ವ ಇರೋದಿಲ್ಲ. ಅಥವಾ ಜನ್ಮ ಏವ ಬಂಧ ಇತಿ ಕರ್ಮಧಾರೆಯ, ಜನ್ಮವೇ ಬಂಧ ಅಂತ ಕೂಡ ಹೇಳಬಹುದು ಕರ್ಮಧಾರೆಯ ಸಮಾಸದಿಂದ ಅಂತ ಹೇಳಿದ್ರು. ಜನ್ಮೈವ ಬಂಧ ಜನ್ಮ ಬಂಧ ಸಮಾನಾಧಿಕರಣ, ಅದರಲ್ಲಿ ಸಮಾನಾಧಿಕರಣ್ಯ, ಜನ್ಮಕ್ಕೂ ಬಂಧಕ್ಕೂ ಸಮಾನಾಧಿಕರಣ್ಯವನ್ನು ಹೇಳಿದ್ರೆ ಜನ್ಮೈವ ಬಂಧ ತತ್ಪುರುಷ ಸಮಾನಾಧಿಕರಣ ಕರ್ಮಧಾರೆಯ ಅಂತ ಅದರ ಲಕ್ಷಣ. ಕರ್ಮಧಾರೆಯ ಸಮಾಸಕ್ಕೆ ಸಮಾನಾಧಿಕರಣದಲ್ಲಿ ತತ್ಪುರುಷ ಸಮಾಸಕ್ಕೆ ಕರ್ಮಧಾರೆಯ ಅಂತ ಹೆಸರು ಸಮಾಸಕ್ಕೆ. ತತ್ಪುರುಷ ಸಮಾನಾಧಿಕರಣ ಕರ್ಮಧಾರೆಯ ಅಂತ. ಅದರಿಂದ ಜನ್ಮೈವ ಬಂಧ ಜನ್ಮ ಬಂಧ ಅಂತ ಹೇಳಿದ್ರೆ ಜನ್ಮವೇ ಬಂಧ ಹಾಗೆಯೂ ಅರ್ಥ ಮಾಡ್ಬೋದು. ಜನ್ಮದಿಂದ ಬಂಧ ಅಂತ ಹೇಳ್ಬೋದು ತತ್ಪುರುಷ ಸಮಾಸವನ್ನು ಮಾಡಿ. ಅನಾಮಯಂ ಪದಂ ಸ್ಥಾನ ವಿಶೇಷೋವ, ಇದರಲ್ಲಿ ಅನಾಮಯಂ ಪದಂ ಅಂದಾಗ ಯಾವ ದುಃಖವಿಲ್ಲದಂತಹ ಪದ ಅದನ್ನ ಪಡೆದುಕೊಳ್ತಾರೆ ಅಂತ ಹೇಳಿದಾಗ ಇದಕ್ಕೆ 3 ವಿಷಯ ಅರ್ಥವನ್ನು ಹೇಳ್ತಾರೆ. ಇದು ವೇದಾರ್ಥ ಸಂಗ್ರಹದಲ್ಲಿ ಭಾಷ್ಯಕಾರರು ಹೇಳಿರುವ ವಿಷಯವೇ. ಒಂದು ಸ್ಥಾನ ವಿಶೇಷ ಅನ್ನುವ ಅರ್ಥ ಪದ ಅನ್ನುವುದಕ್ಕೆ. ಸ್ಥಾನ ವಿಶೇಷೋವ ಅಂದರೆ ಪರಮಪದ ಅಂತ ಹೇಳ್ಬೋದು. ಪರಮಪ್ರಾಪ್ಯಂ ಪರಮಾತ್ಮ ಸ್ವರೂಪಂ ವಾ, ಪರಮಾತ್ಮ ಸ್ವರೂಪಕ್ಕೂ ಹೇಳಬಹುದು ಪದಂ ಅನ್ನೋದಕ್ಕೆ. ಅನಾಮಯಂ ಪದಂ ದುಃಖವಿಲ್ಲದ ಪದ ವೈಕುಂಠ ಪರಮಪದ ಅಂತ ಹೇಳ್ಬೋದು. ಪರಮಾತ್ಮ ಸ್ವರೂಪ ಅಂತ ಹೇಳ್ಬೋದು. ಅಥವಾ ಪ್ರಕರಣವಶಾದತ್ರ ಬ್ರಹ್ಮಪರ್ಯಂತ ಜೀವಸ್ವರೂಪಂ ವಾ, ಇದು ಕೂಡ ಅರ್ಥ ಮಾಡ್ಬೋದು. ಬ್ರಹ್ಮಪರ್ಯಂತವಾದ ಜೀವಸ್ವರೂಪ, ಬ್ರಹ್ಮವನ್ನು ಬಿಟ್ಟು ಕೇವಲ ಆತ್ಮ ಅಲ್ಲ, ಕೇವಲ ಆತ್ಮಸ್ವರೂಪ ಪ್ರಾಪ್ತಿ ಅಲ್ಲ. ಯಾಕೆ ಅಂದರೆ ಪದ್ಯತೆ ಗಮ್ಯತೆ ಇತಿ ಪದಂ, ಆ ಒಂದು ವ್ಯುತ್ಪತ್ತಿಯಿಂದ ಪದಂ ಅಂದರೆ ಯಾವುದು ಪಡೆಯಲ್ಪಡುತ್ತೋ ಅದು ಪದಂ ಅಂತ ಹೇಳಲ್ಪಡುವಂಥದ್ದು. ಪದ್ಯತೆ ಗಮ್ಯತೆ ಇತಿ ಪದಂ. ಹಾಗೆ ಅರ್ಥ ಮಾಡಿದ್ರೆ ಅನಾಮಯವಾದ ಪದ ಇವನು ಪಡೆದುಕೊಳ್ಳುವಂತಹ ದುಃಖವಿಲ್ಲದ ಒಂದು ಸ್ಥಾನ, ಅದು ಸ್ಥಾನ ವಿಶೇಷವೇ ಆಗಬಹುದು ಪರಮಪದ ಅಂತ. ಅಥವಾ ಪರಮಾತ್ಮನ ಸ್ವರೂಪವೇ ಇವನು ಪಡೆದುಕೊಳ್ತಾನೆ ಅನ್ನುವ ಅರ್ಥ ಇರಬಹುದು. ಅಥವಾ ಈ ಪ್ರಕರಣಕ್ಕೆ ಅನುಗುಣವಾಗಿ ಬ್ರಹ್ಮಪರ್ಯಂತವಾದ ತನ್ನ ಜೀವಸ್ವರೂಪವನ್ನು ತಿಳಿದುಕೊಳ್ತಾನೆ. ಬ್ರಹ್ಮಾತ್ಮಕನಾದವನು ನಾನು ತಿಳಿದುಕೊಳ್ಳುವವನು, ಆ ಅದನ್ನು ತಿಳಿದುಕೊಳ್ಳುವಂತವನು. ಈ 3 ಅರ್ಥವನ್ನು ಇಲ್ಲಿ ಹೇಳಬಹುದು. ತ್ರಯಮಪಿ ಸಾಕ್ಷಾತ್ ಅನ್ಯಥಾವ ಮುಕ್ತಪ್ರಾಯತ್ವಾತ್ ಪದಶಬ್ದವಾಚ್ಯಂ, ನೇರವಾಗಿಯೋ ಇಲ್ಲ ಈ ಬೇರೆ ರೀತಿಯಲ್ಲಿಯೂ ಕೂಡ ಅನ್ಯಥಾವ ಅಂತ ಹೇಳಿದ್ರು. ಯಾಕೆ ಅಂದರೆ ಮೋಕ್ಷದಲ್ಲಿ ಜೀವನು ಕೂಡ ಭಗವದಾತ್ಮಕ ಅಂತ ತಿಳಿಯೋದೇ ಅಲ್ಲಿಯೂ ಕೂಡ ಅವನಿಗೆ ಪ್ರಾಪ್ತವಾಗುತ್ತೆ ಮೋಕ್ಷದಲ್ಲಿ.
ಅದನ್ನು ಸ್ಪಷ್ಟವಾಗಿ ಅಹಂ ಅಂತ ತಿಳಿಯುವಾಗ ಅವನು ಅಹಂಗ್ರಹ ಉಪಾಸನೆ, ಅಹಂ ಅಂತ ತಿಳಿಯುವಾಗ ಬ್ರಹ್ಮಪರ್ಯಂತವಾಗಿ ತಿಳಿದುಕೊಳ್ತಾನೆ ಅವನು. ತನಗೆ ಆತ್ಮನ ಬ್ರಹ್ಮನು ಆತ್ಮನಾಗಿದ್ದಾನೆ, ಬ್ರಹ್ಮ ಶರೀರ ನಾನು ಅನ್ನುವುದು ಅವನಿಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಅವನಿಗೆ ಆ ಶೇಷತ್ವ ಜ್ಞಾನ ಪೂರ್ಣವಾಗಿ ಬರುತ್ತೆ. ಅದನ್ನೇ ಜ್ಞಾನಿಗೆ ಭಾಷಿಕಾರರು ಮುಂದೆ ಅರ್ಥ ಮಾಡ್ತಾರೆ. ಈಗ ಪರಶೇಷತೈಕರು ರಸ ಸ್ವಾತ್ಮ ಯಾಥಾತ್ಮ್ಯವಿತ್ತು ಅಂತಾನೆ ಅರ್ಥ ಮಾಡ್ತಾರೆ. ಜ್ಞಾನಿಗೆ ಸ್ವಾತ್ಮ ಯಾಥಾತ್ಮ್ಯವಿತ್ತು, ತನ್ನ ಯಾಥಾತ್ಮ್ಯವನ್ನು ತಿಳಿದವನು. ಹೇಗೆ ಅಂದರೆ ಪರಶೇಷತೈಕ ರಸ ಸ್ವಾತ್ಮ ಯಾಥಾತ್ಮ್ಯವಿತ್ತು, ಪರಮಾತ್ಮನಿಗೆ ಶೇಷಭೂತನಾದ ತನ್ನ ಆತ್ಮಸ್ವರೂಪವನ್ನು ತಿಳಿದವನು ಜ್ಞಾನಿ ಅಂತ ಅರ್ಥ ಮಾಡ್ತಾರೆ. ಆ ರೀತಿಯೂ ಅರ್ಥ ಮಾಡ್ಬೋದು ಈ ಪ್ರಕರಣದಲ್ಲಿ. ಇಲ್ಲಿ ಅದನ್ನೇ ಉಪದೇಶ ಮಾಡ್ತಿರೋದ್ರಿಂದ ಆದ್ದರಿಂದ 3 ಅರ್ಥಗಳನ್ನು ಇಲ್ಲಿ ಹೇಳಬಹುದು. 3 ಕೂಡ ಅನಾಮಯವಾದ ಪದಗಳೇ, 3 ಕೂಡ ಮೋಕ್ಷಕ್ಕೆ ಸಮಾನ. ಮುಕ್ತಪ್ರಾಯತ್ವಾತ್ ಮುಕ್ತಿಗೆ ಸಮಾನವಾದದ್ದು. ಆದ್ದರಿಂದ 3 ಹೇಳಬಹುದು. ಶ್ರೀ ಶಬ್ದಸ್ಯ ಅತ್ರ ಮೋಕ್ಷದಲ್ಲಿ ದೇಶ ವಿಶೇಷ ಪ್ರಾಪ್ತಿ ಪೂರ್ವಕ ಪರಮಾತ್ಮನ ಪ್ರಾಪ್ತಿಯಾಗುವುದರಿಂದ ತನ್ನ ಸ್ವರೂಪದ ಆವಿರ್ಭಾವ, ಪರಮಾತ್ಮನ ಪ್ರಾಪ್ತಿ, ದೇಶ ವಿಶೇಷ ಪ್ರಾಪ್ತಿ 3 ಇದೆ ಮೋಕ್ಷದಲ್ಲಿ. ದೇಶ ವಿಶೇಷ ಪ್ರಾಪ್ತಿ ಪರಮಪದಕ್ಕೆ ಹೋಗೋದು, ಪರಮಾತ್ಮನ ಪ್ರಾಪ್ತಿ ಅದು ಸಾಕ್ಷಾತ್ತಾಗಿ ಹೇಳಲ್ಪಟ್ಟಿದೆ, ತನ್ನ ಸ್ವರೂಪ ಆವಿರ್ಭಾವ ಅದು ಅದರಲ್ಲಿ ಇದೆ. 3 ಕೂಡ ಮೋಕ್ಷದಲ್ಲಿ ಉಂಟಾಗೋದ್ರಿಂದ 3 ಅರ್ಥವನ್ನು ಇಲ್ಲಿ ಹೇಳ್ಬೋದು ಅಂದರು. ಹಿ ಶಬ್ದಸ್ಯ ಅತ್ರ ಹೇತುತ್ವಾದಿಪರತ್ವ ಅಸಂಭವಾತ್ ಪ್ರಸಿದ್ಧಿ ಪರತ್ವಂ. ಈ ಅನ್ನುವ ಶಬ್ದವು ಕೆಲವು ಕಡೆಗಳಲ್ಲಿ ಹೇತ್ವರ್ಥದಲ್ಲಿ ಬರುತ್ತೆ, ಕಾರಣ ಅಂತ. ಇನ್ನು ಕೆಲವು ಕಡೆಗಳಲ್ಲಿ ಪ್ರಸಿದ್ಧಿ ಅನ್ನುವ ಅರ್ಥದಲ್ಲಿ ಬರುತ್ತೆ, ಪ್ರಸಿದ್ಧವಾದದ್ದು. ಬುದ್ಧಿಯುಕ್ತಾ ಹಿ ಅಂತ ಹೇಳಿದ್ರೆ ಬುದ್ಧಿಯೋಗದ ಕಾರಣದಿಂದಲೇ ಅಂತಾನು ಅರ್ಥ ಮಾಡ್ಬೋದಾಗಿತ್ತಿಲ್ಲಿ. ಹಿ ಅನ್ನೋದು ಹೇತ್ವರ್ಥದಿಂದ. ಆದರೆ ಪ್ರಸಿದ್ಧಿ ಎನ್ನುವ ಅರ್ಥವನ್ನು ತೆಗೆದುಕೊಂಡು ಎಲ್ಲ ಉಪನಿಷತ್ತುಗಳಲ್ಲೂ ಪ್ರಸಿದ್ಧವಾದ ವಿಷಯವೇ ಇದು ಅನ್ನುವ ಅರ್ಥವನ್ನ ಇಲ್ಲಿ ಮಾಡಿದ್ರು. ಪ್ರಸಿದ್ಧ ಸ್ಥಳಂಚ ಆಹ, ಎಲ್ಲಿ ಇದರ ಪ್ರಸಿದ್ಧಿ ಅಂತ ಹೇಳಿದ್ರೆ ಎಲ್ಲ ಉಪನಿಷತ್ತುಗಳಲ್ಲಿಯೂ ಪ್ರಸಿದ್ಧವಾಗಿ ಕಂಡು ಬರುತ್ತೆ ಇದು ಹೇಳಲ್ಪಟ್ಟಿರೋದು ಅಂತ ಹೇಳಿ. ಫಲವನ್ನು ಬಿಟ್ಟು ಈ ಕರ್ಮಗಳನ್ನು ಯಾರು ಮಾಡ್ತಾರೋ, ಸಿದ್ಧಿ ಅಸಿದ್ಧಿಗಳಲ್ಲಿ ಸಮತ್ವ ಬುದ್ಧಿಯಿಂದ ಯಾರು ಕರ್ಮಗಳನ್ನು ಮಾಡ್ತಾರೋ ಅವರು ಅಂತಹ ಮನೀಷಿಗಳು ಅಂದರೆ ವಿವೇಕಿಯಾದವರು, ಅವರು ಜ್ಞಾನಿಗಳು. ಜನ್ಮಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತಿ ಅನಾಮಯಂ, ಸಂಸಾರದಿಂದ ತಪ್ಪಿಸ್ಕೊಂಡು ದುಃಖವೇ ಇಲ್ಲದಂತಹ ಮೋಕ್ಷವನ್ನೇ ಪಡಿತಾರೆ ಎನ್ನುವ ಅರ್ಥವನ್ನ ಇಲ್ಲಿ ಹೇಳ್ತಾ ಇರೋದು. ಅದೇ ಮುಂದೆಯೂ ಹೇಳಲ್ಪಡುತ್ತೆ. ಯದಾ ತೇ ಮೋಹಕಲಿಲಂ ಬುದ್ಧಿ ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಯದಾ ತೇ ಮೋಹಕಲಿಲಂ ಬುದ್ಧಿ ವ್ಯತಿತರಿಷ್ಯತಿ, ಮೋಹದಿಂದ ಕಲುಷಿತವಾದಂತಹ ನಿನ್ನ ಮೋಹದಿಂದ ಉಂಟಾಗುವ ಕಾಲುಷ್ಯವನ್ನು ನಿನ್ನ ಬುದ್ಧಿಯು ದಾಟುತ್ತೀಯೋ ಅಂತ ಅರ್ಥ ಇಲ್ಲಿ. ವ್ಯತಿತರಿಷ್ಯತಿ, ತರಣ ಅಂದರೆ ದಾಟುವಂತಹದ್ದು. ವ್ಯತಿತರಿಷ್ಯತಿ, ವಿ ಅತಿ ಎನ್ನುವ 2 ಉಪಸರ್ಗಗಳು ಸೇರಿದೆ, ಪೂರ್ಣವಾಗಿ ದಾಟಬೇಕು ಅನ್ನುವ ಅರ್ಥ. ಯಾವಾಗ ಅದಾಗುತ್ತೋ ಆಗ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಇದುವರೆಗೂ ಕೇಳಿದ್ದು ಶ್ರುತಸ್ಯ ಅಂತ ಹೇಳೋದಕ್ಕೆ ಅರ್ಥ. ಇದುವರೆಗೂ ನಿನಗೆ ಈ ಬುದ್ಧಿಯೋಗದ ವಿಷಯ ಎಲ್ಲ ಹೇಳ್ತಾ ಇದ್ದೀನಿ, ನಿನಗೆ ಉಪದೇಶವಾಗ್ತಾ ಆಗಿದೆ. ಇದರಿಂದ ಫಲಾಶ ತ್ಯಾಗವನ್ನೆಲ್ಲ ಮಾಡಿ ಸಮತ್ವ ಬುದ್ಧಿಯೊಡನೆ ಕರ್ಮಗಳನ್ನು ಮಾಡಿದ್ರೆ ಈ ರೀತಿ ಫಲವೆಲ್ಲ ಬರುತ್ತೆ ನಿನಗೆ, ಜನ್ಮ ಬಂಧ ವಿನಿರ್ಮುಕ್ತನಾಗ್ತೀಯಾ. ಇದೆಲ್ಲ ಹೇಳಿದ ಮೇಲೆ ಮುಂದೆಯೂ ಹೀಗೆ ಇದರ ಉಪದೇಶವೆಲ್ಲ ಬರುತ್ತೆ. ಶ್ರೋತವ್ಯವಾದದ್ದು ಇನ್ನೂ ಬೇಕಾದಷ್ಟು ಇದೆ ಇದೇ ವಿಷಯದಲ್ಲಿ. ನಿನಗೆ ತಾನಾಗಿಯೇ ನಿರ್ವೇದ ಬರುತ್ತೆ ಅಂತ ಹೇಳೋದು. ನಿರ್ವೇದ ಅನ್ನೋದು ಒಂದು ಮುಖ್ಯವಾದ ವಿಷಯ. ನಿರ್ವೇದ ಬಂದರೆ ಮುಮುಕ್ಷುತ್ವಕ್ಕೆ ಯೋಗ್ಯನಾಗ್ತಾನೆ, ಅವನು ಮುಮುಕ್ಷುವಾಗ್ತಾನೆ. ಬ್ರಾಹ್ಮಣೋ ನಿರ್ವೇದ ಮಾಯಾತ್ ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್. ನಿರ್ವೇದ ಅದ ಬರಬೇಕು ಅವನಿಗೆ, ನೀನು ತಾನಾಗಿಯೇ ನಿನಗೆ ನಿರ್ವೇದ ಬರುತ್ತೆ ಅನ್ನುವಂತಹ ಉಪದೇಶ ಇಲ್ಲಿ. ಮುಕ್ತ ಪ್ರಕಾರೇಣ ಕರ್ಮಣಿ ವರ್ತಮಾನಸ್ಯ, ಇದುವರೆಗೂ ಹೇಳಲ್ಪಟ್ಟ ಪ್ರಕಾರದಲ್ಲಿ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾ ಇರುವವನು ಅಂತ ಅರ್ಥ. ಕರ್ಮಣಿ ವರ್ತಮಾನ, ಕರ್ಮಗಳಲ್ಲಿ ಇರುವವನು, ವರ್ತಿಸುವವನು ಅಂದರೆ ಕರ್ಮಗಳ ಅನುಷ್ಠಾನ ಮಾಡ್ತಾ ಇರುವವನು. ತಯಾವೃತ್ಯ ನಿರ್ಧೂತ ಕಲ್ಮಶಸ್ಯ, ಆ ರೀತಿಯಾದ ಒಂದು ಅನುಷ್ಠಾನದಿಂದ ಕಲ್ಮಶವೆಲ್ಲವ ನಾಶ ಮಾಡಿಸ್ಕೊಂಡವನಾಗಿ. ತೇ ಬುದ್ಧಿ ಯದಾ ಮೋಹಕಲಿಲಂ ಅಂದರೆ ಅತ್ಯಲ್ಪ ಫಲಸಂಗ ಹೇತುಭೂತಂ ಮೋಹರೂಪಂ ಕಲುಷಂ ವ್ಯತಿತರಿಷ್ಯತಿ. ಕಲಿಲ
ಶಬ್ದಕ್ಕೆ ಕಾಲುಷ್ಯ ಅನ್ನುವ ಅರ್ಥವನ್ನು ಮಾಡ್ತಾರೆ ಇಲ್ಲಿ. ದೋಷ, ದುಃಖ, ಪಾಪ ಅನೇಕ ಅರ್ಥಗಳು ಬರುತ್ತೆ ಕಲೀಲಿಕ್ಕೆ. ಅದೇ ರೀತಿಯಲ್ಲಿ ಇನ್ನೂ ಗಹನವಾದದ್ದು ಅನ್ನುವ ಅರ್ಥವೂ ಬರುತ್ತೆ. ಶ್ವೇತಾಶ್ವತರ ಉಪನಿಷತ್ತು ಒಂದು ಮಂತ್ರ ಹೋದ ಕ್ಲಾಸಿನಲ್ಲಿ ಬಂತು, ಒಂದೆರಡು ಕ್ಲಾಸ್ ಹಿಂದೆ. ಅದರಲ್ಲಿ ಕಲೀಲ ಶಬ್ದಕ್ಕೆ ಗಹನವಾದದ್ದು ಅನ್ನುವ ಅರ್ಥ ಬರುತ್ತೆ. ಆದ್ದರಿಂದ ಇಲ್ಲಿ ಈ ಪ್ರಪಂಚವೆಲ್ಲ ಕಲೀಲ ಶಬ್ದ ಹೇಳಲ್ಪಟ್ಟಿದೆ, ಬಹಳ ಗಹನವಾದದ್ದು ಅಂತ ಅರ್ಥದಲ್ಲಿ ಬರುತ್ತೆ ಅಲ್ಲಿ ಶಬ್ದ. ಕಲೀಲ ಅನ್ನೋದಕ್ಕೆ ಅನೇಕ ಅರ್ಥಗಳಿದೆ. ಇಲ್ಲಿ ಕಾಲುಷ್ಯ ಅಂತ ಅರ್ಥ, ಪಾಪ, ದೋಷ ಮೊದಲಾದ ಅರ್ಥಗಳು ಬರುತ್ತೆ. ಮೋಹ ಕಲಿಲಂ ಅತ್ಯಲ್ಪ ಫಲ ಸಂಘ ಹೇತುಭೂತಂ ಮೋಹ ರೂಪಂ ಕಲುಷಂ ವ್ಯತಿತರಿಷ್ಯತಿ. ಆಗ ನೀನು ಇದು ಮೋಹ ಅಂತ ಹೇಳೋದು ಅಜ್ಞಾನದಿಂದ ಉಂಟಾಗುವಂತಹದ್ದು, ಅತ್ಯಂತ ಫಲಸಂಗ, ಅತ್ಯಂತ ಫಲಕ್ಕೆ ಕಾರಣವಾಗುವಂಥ ಮೋಹ. ಆ ಕಾಲುಷ್ಯವನ್ನು ಯಾವಾಗ ನಿನ್ನ ಬುದ್ಧಿಯೋ ಅದನ್ನು ದಾಟಿ ಹೋಗುತ್ತೀಯೋ, ಮೀರುತ್ತೀಯೋ ಅಂದರೆ ಅದರಿಂದ ತಪ್ಪಿಸಿಕೊಳ್ಳುತ್ತೀಯೋ ಅಂತ ಅರ್ಥ. ತದಾ ಅಸ್ಮತ್ತಃ ಇತಃಪೂರ್ವಂ, ನನ್ನಿಂದ ನೀನು ಇದುವರೆಗೂ ತ್ಯಾಜ್ಯತೆಯ ಶ್ರುತಸ್ಯ, ತ್ಯಾಗ ಮಾಡಬೇಕು ಅಂತ ನಿನಗೇನು ಕೇಳಿದೆಯೋ ಇದುವರೆಗೂ ಉಪದೇಶವನ್ನ, ಯಾವುದು ಅಂದರೆ ಫಲಾದೇಹೇ ತ್ಯಾಜ್ಯತೆಯ ಶ್ರುತಸ್ಯ ಇತಃಪೂರ್ವಂ ಅಸ್ಮತ್ತಃ, ಇದುವರೆಗೂ ಇದಕ್ಕೂ ಮೊದಲು ಫಲವನ್ನು ತ್ಯಾಗ ಮಾಡಬೇಕು ಅಂತ ನಾನು ಉಪದೇಶ ಮಾಡಿದ್ದೀನಿ. ನನ್ನಿಂದಲೇ ಕೇಳಿದ್ದೀಯ ನೀನು. ಕರ್ಮದ ಸ್ವರೂಪದ ತ್ಯಾಗವಿಲ್ಲ, ಫಲದ ತ್ಯಾಗ. ಅದು ನಿನಗೆ ಇತಃ ಪಶ್ಚಾತ್ ಶ್ರೋತವ್ಯಸ್ಯ ಚ, ಇನ್ನು ಮೇಲೆ ನೀನು ಕೇಳುವಂತಹ ವಿಷಯಗಳು ಕೃತೆ, ಅವುಗಳಿಗೆ ಸಂಬಂಧಿಸಿದಂತೆ ಶ್ರುತಸ್ಯ ಫಲಾದೇಹೆ ಇತಃ ಪಶ್ಚಾತ್ ಶ್ರೋತವ್ಯಸ್ಯ ಚ ಕೃತೆ, ಅವೆರಡುಗಳಿಗೂ ಸಂಬಂಧಿಸಿದಂತೆ ಸ್ವಯಮೇವ ನಿರ್ವೇದಂ ಗಂತಾಸಿ ಗಮಿಷ್ಯಸಿ ಅಂತ ಅರ್ಥ. ನಿನಗೆ ಫಲದಲ್ಲಿ ಆಸೆ ಹೋಗ್ಬಿಡುತ್ತೆ, ನಿರ್ವೇದ ಬರುತ್ತೆ ಅಂತ ಅರ್ಥ. ಅಂತ ಹೇಳಿದ್ರೆ ಫಲಾಶೆಯನ್ನು ಬಿಟ್ಟೆ ಕರ್ಮಗಳನ್ನು ಮಾಡ್ತೀಯ ಆವಾಗ ನೀನಾಗಿಯೇ ಅನ್ನುವ ಅರ್ಥ ಬರುತ್ತೆ. ಏವ ಮುಕ್ತ ಪ್ರಕಾರ, ಅದನ್ನು ವಿವರಿಸ್ತಾರೆ ಇದರಲ್ಲಿ. ಸ್ವಲ್ಪ ಭಾಷ್ಯವು ಸಂಗ್ರಹವಾಗಿದೆ. ಏವಂ ಮುಕ್ತ ಪ್ರಕಾರ ಹೇಯ ಉಪಾದೇಯ ವಿಭಾಗ ಯುಕ್ತಿ ಆಗಮ ನಿರಪೇಕ್ಷಂ ತವೈವ ಸ್ಪಷ್ಟ ಭವಿಷ್ಯತಿ ಇತಿ ಚಮತ್ಕಾರಾರ್ಥ ಮುಚ್ಯತೆ. ಚಮತ್ಕಾರವಾಗಿ ಬಹಳ ಬುದ್ಧಿವಂತಿಕೆಯಿಂದ ಹೇಳುವಂಥದ್ದು ಅಂತ ಅರ್ಥ. ಹೇಗೆ ಅಂತ ಹೇಳಿದ್ರೆ ನಿನಗೆ ಬಂದುಬಿಡುತ್ತೆ ಆ ಬುದ್ಧಿ, ಅದು ನಿನಗೆ ತಿಳಿದು ಬಿಡುತ್ತೆ ಅಂತ ಅರ್ಥ. ಈಗ ಇದುವರೆಗೂ ಹೇಳಿದ ಉಕ್ತ ಪ್ರಕಾರ ಹೇಯ ಉಪಾದೇಯ ವಿಭಾಗ, ಯಾವುದು ಹೇಯವಾದದ್ದು ಅಂದರೆ ತ್ಯಾಜ್ಯವಾದದ್ದು, ಬಿಡಬೇಕಾದ್ದು. ಉಪಾದೇಯ ಅಂದರೆ ಸ್ವೀಕಾರ ಮಾಡಬೇಕು, ಯಾವುದನ್ನು ಸ್ವೀಕಾರ ಮಾಡಬೇಕು, ಯಾವುದನ್ನು ತ್ಯಾಗ ಮಾಡಬೇಕು. ಈ ವಿಭಾಗವನ್ನು ಸ್ಪಷ್ಟವಾಗಿ, ಫಲವದಲ್ಲಿ ಆಶೆಯನ್ನು ಬಿಡಬೇಕು, ಕರ್ಮವನ್ನು ಸ್ವೀಕಾರ ಮಾಡಬೇಕು, ವರ್ಣಾಶ್ರಮ ಧರ್ಮಗಳನ್ನು ಬಿಡಬಾರ್ದು. ಇದು ಈ ಹೇಯ ಉಪಾದೇಯ ವಿಭಾಗ ಯಾವುದು ಹೇಳಲ್ಪಟ್ಟಿತೋ ಅದು ಯುಕ್ತಿ ಆಗಮ ನಿರಪೇಕ್ಷಂ. ನಾವು ಯಾವ ಯುಕ್ತಿಗಳನ್ನು, ತರ್ಕಗಳನ್ನೆಲ್ಲ ಉಪಯೋಗಿಸಿ ನಿನಗೆ ಯಾರೂ ನಿರೂಪಣೆ ಮಾಡಬೇಕಾಗಿರೋದಿಲ್ಲ ಇನ್ಮೇಲೆ. ಅದನ್ನು ನಿನಗೆ ತಾನಾಗಿಯೇ ಹೊಡೆದು ಬಿಡುತ್ತೆ, ತಿಳಿದು ಬಿಡುತ್ತೆ. ಮತ್ತೆ ಆಗಮ ನಿರಪೇಕ್ಷಂ, ಶ್ರುತಿ ಪ್ರಮಾಣವನ್ನು ಹೇಳಿ, ತರ್ಕಗಳನ್ನೆಲ್ಲ ಹೇಳಿ, ಇದೆಲ್ಲ ಹೇಳಿ, ಯುಕ್ತಿಗಳನ್ನೆಲ್ಲ ಹೇಳಿ, ಶ್ರುತಿ ಪ್ರಮಾಣದಿಂದಲೂ ತರ್ಕ ಯುಕ್ತಿಗಳಿಂದಲೂ ಇದು ಹೀಗೆಯೇ ಅಂತ ಯಾರು ನಿನಗೆ ನಿರೂಪಣೆ ಮಾಡಬೇಕಾದ ಅವಶ್ಯಕತೆಯೇ ಇರೋದಿಲ್ಲ. ಯುಕ್ತಿ ಆಗಮ ನಿರಪೇಕ್ಷಂ ತವೈವ ಸ್ಪಷ್ಟ ಭವಿಷ್ಯತಿ, ನಿನಗೆ ಅದು ಸ್ಪಷ್ಟವಾಗಿ ತಿಳಿದು ಬಿಡುತ್ತೆ ಅಂತ ಹೇಳ್ತಿರೋವಂಥದ್ದಿಲ್ಲಿ. ಯದಾ ಇತಿ ಶ್ಲೋಕೇನ ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರುತಸ್ಯ ಚ ಮೋಹತರಣಹೇತುಂ ಪ್ರಕೃತಂ ದರ್ಶಯತಿ ಉಕ್ತ ಇತಿ. ಮೋಹವನ್ನು ದಾಟುವಂತಹದ್ದು, ಮೋಹತರಣಕ್ಕೆ ಕಾರಣವಾದದ್ದು ಉಕ್ತ ಅಂತ ಹೇಳಿದ್ರು. ಉಕ್ತ ಪ್ರಕಾರೇಣ ಕರ್ಮಣಿ ವರ್ತಮಾನಸ್ಯ ಅಂತ ಅರ್ಥ. ಪುಣ್ಯಪಾಪ ರೂಪ ಸಾಂಸಾರಿಕ ಕರ್ಮಣ ಹಿ ಮೋಹ. ಪುಣ್ಯಪಾಪ ರೂಪವಾದ ಸಾಂಸಾರಿಕ ಕರ್ಮಗಳು ಅಂದರೆ ಸಂಸಾರಕ್ಕೆ ಕಾರಣವಾಗುವಂತಹದ್ದು. ಅಂತಹ ಕರ್ಮಗಳು, ಪುಣ್ಯವೂ ಹಾಗೆಯೇ ಪಾಪವೂ ಎರಡೂ ಬಂಧಕವು ಸಂಸಾರಕ್ಕೆ ಕಾರಣವಾಗುತ್ತೆ. ಅದುವೇ ಮೋಹ ಅಂತ ಹೇಳಲ್ಪಡುವುದು. ತಚ್ಚ ಫಲಾಭಿಸಂಧ್ಯಾದಿ ರಹಿತ ಕರ್ಮಣ ಅನಿವರ್ತ್ಯಂ, ಅದನ್ನು ಫಲದಲ್ಲಿ ಆಶೆ ಇಲ್ಲದೆ ಮಾಡುವಂತಹ ಕರ್ಮಗಳಿಂದ ತಪ್ಪಿಸಿಕೊಳ್ಳಬೇಕು, ಅದನ್ನು ನಿವೃತ್ತಿ ಮಾಡಬೇಕು. ಆಗ ಆ ಮೋಹವಿರೋದಿಲ್ಲ. ಪುಣ್ಯಪಾಪ ರೂಪವಾದ ಸಾಂಸಾರಿಕ ಕರ್ಮಗಳನ್ನು ಮಾಡೋದಿಲ್ಲ. ಕರ್ಮಗಳನ್ನು ಮಾಡಿ ಫಲದಲ್ಲಿ ಆಶೆಯನ್ನು ಬಿಟ್ಟರೆ ಸಂಸಾರದಲ್ಲಿ ಬಂಧನ ಉಂಟಾಗೋದಿಲ್ಲ, ಹಾಗೆ ಕರ್ಮಗಳನ್ನು ಮಾಡಿದರೆ. ತತಃ
ಕಾರಣಾಭಾವಾತ್ ಕಾರ್ಯಾಭಾವ ಇತಿ ಭಾವ. ಆದ್ದರಿಂದ ನೀನು ಫಲದ ಆಶೆಯಿಂದ ಕರ್ಮವನ್ನು ಮಾಡಿದ್ರೆ ಆ ಕಾರಣದಿಂದಲೇ ಫಲ ಬರುತ್ತೆ, ಅದನ್ನು ಅನುಭವಿಸೋದಕ್ಕೋಸ್ಕರ ಸಂಸಾರ ಉಂಟಾಗುತ್ತೆ. ಆದರೆ ಫಲದ ಆಶೆ ಇಲ್ಲದೆ ಮಾಡಿದ್ರೆ, ಕಾರಣವೇ ಇಲ್ಲದೆ ಇರೋದ್ರಿಂದ ಸಂಸಾರದ ಕಾರ್ಯ ಮತ್ತೆ ಜನ್ಮ ಮರಣಾದಿಗಳು ಬರೋದಿಲ್ಲ ಆವಾಗ. ಯಾಕೆಂದ್ರೆ ಅನುಭವಿಸಬೇಕಾದ ಫಲದಲ್ಲಿ ಆಶೆ ಇಲ್ಲದೆ ಮಾಡಿರೋದ್ರಿಂದ ಆ ಫಲಗಳು ಇವನನ್ನು ಬಾಧಿಸೋದಿಲ್ಲ, ಬಂಧಕವಾಗೋದಿಲ್ಲ. ಕರ್ಮಗಳು, ಹಾಗೆ ಮಾಡಿದ ಕರ್ಮಗಳು ಕಾರಣವಿಲ್ಲದೆ ಇರೋದ್ರಿಂದ ಕಾರ್ಯವೂ ಇರೋದಿಲ್ಲ ಆವಾಗ. ಅತ್ಯಲ್ಪ ಫಲ ಸಂಘ ಹೇತು ಭೂತಂ ಇತ್ಯನೇನ ಮೋಹಸ್ಯ ಇದಾನಿ ನಿರ್ವೇದ ಪ್ರತಿಬಂಧಕತ್ವ ಉಚ್ಯತೆ. ಆದ್ದರಿಂದ ಮೋಹವು ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಬಹಳ ಅಲ್ಪವಾದ ಈ ಫಲಗಳಲ್ಲಿ ಅದರ ಒಂದು ಸಂಘವೇ ಕಾರಣ. ಅದರಿಂದ ಉಂಟಾಗುವ ಮೋಹವು ನಿರ್ವೇದಕ್ಕೆ ಪ್ರತಿಬಂಧಕವಾಗಿದೆ, ದುಃಖ ಬರುವುದಕ್ಕೆ ಪ್ರತಿಬಂಧಕವಾಗಿದೆ. ಅದನ್ನು ತಡೀತಾ ಇದೆ, ಅಡ್ಡಿ ಮಾಡ್ತಾ ಇದೆ, ಅದಕ್ಕೆ ಅಡ್ಡಿಯಾಗಿದೆ ಅದು. ಮೋಹಸ್ವರೂಪ ಅತಿರಿಕ್ತಸ್ಯ ತತ್ಸಾಧ್ಯಸ್ಯ ಕಾಲುಷ್ಯಸ್ಯ ಅಭಾವಾತ್ ಮೋಹರೂಪಂ ಇತ್ಯರ್ಥ. ಮೋಹಸ್ವರೂಪಕ್ಕಿಂತ ಬೇರೆಯಾದ ಒಂದು ಅದರಿಂದ ಬರುವಂತಹ ಕಾಲುಷ್ಯವಿಲ್ಲ. ಮೋಹವೇ ಅದರಿಂದ ಬರುವ ಕಾಲುಷ್ಯ. ಮೋಹರೂಪಂ ಅಂತ ಹೇಳಿದ್ರು, ಮೋಹವೇ ಅದು. ಕಲುಷ ಶಬ್ದ ಹತ್ರ ಕಾಲುಷ್ಯ ಪರಹ. ಕಲುಷ ಅಂದರೆ ಪುಣ್ಯ ಪಾಪ ಕೊಳೆ ಮೊದಲಾದ ಅರ್ಥಗಳೆಲ್ಲ ಬರುತ್ತೆ. ಇಲ್ಲಿ ಕಾಲುಷ್ಯ ಅಂತ ಅರ್ಥ. ಬುದ್ಧಿಯಲ್ಲಿ ಕಾಲುಷ್ಯ ಅಂದರೆ ಅತ್ಯಲ್ಪ ಫಲಗಳಲ್ಲಿ ಸಂಘ ಇರುವಂತಹದ್ದು. ಅದುವೇ ಬುದ್ಧಿಗೆ ಕಾಲುಷ್ಯ ಅಂತ, ದೋಷ ಅಂತ ಹೇಳಲ್ಪಟ್ಟಿದೆ. ಅಸ್ಮತ್ತಃ ಇತಿ ಆಪ್ತತಮೇಭ್ಯ ಇತಿ ಭಾವ. ಆಪ್ತತಮನಾದ ನನ್ನಿಂದ ನೀನು ಇದುವರೆಗೂ ಕೇಳಿದೀಯ, ಆಪ್ತತಮನಾದವನು ನಾನು. ತ್ಯಾಜ್ಯತೆಯ ನಿರ್ವೇದ ಯೋಗ್ಯತ್ವಾಯ ಉಕ್ತಂ. ಯಾವುದು ತ್ಯಾಜ್ಯ ಮಾಡಬೇಕು, ಅಸ್ಮತ್ತಃ ತ್ಯಾಜ್ಯತೆಯ ಶ್ರುತಸ್ಯ. ಯಾಕೆ ಅಂದರೆ ನಿನಗೆ ನಿರ್ವೇದ ಯೋಗ್ಯತ್ವಾಯ, ನಿನಗೆ ಯೋಗ್ಯತೆ ಇದೆ ನಿರ್ವೇದ ಪಡೆದುಕೊಳ್ಳೋದಕ್ಕೆ. ಆದ್ದರಿಂದ ನಿನಗೆ ಇದು ತ್ಯಾಗ ಮಾಡುವಂತ ಹೇಳಲ್ಪಟ್ಟಿತು. ನಹಿ ಶ್ರೋತವ್ಯೇಷು ಶ್ರುತೇಷು ಚ ಉಪಾದೇಯಾಂಶ ನಿರ್ವೇದ ಹೇತು. ಸ್ವಾಮಿ ದೇಶಿಕನಲ್ಲಿ ಒಂದು ಸೂಕ್ಷ್ಮವಾದ ವಿಷಯ ಹೇಳ್ತಾರೆ, ಬಹಳ ಸೂಕ್ಷ್ಮವಾದ ವಾಕ್ಯ ಇದು. ನಹಿ ಶ್ರೋತವ್ಯೇಷು ಶ್ರುತೇಷು ಚ ಉಪಾದೇಯಾಂಶ ನಿರ್ವೇದ ಹೇತು. ಶ್ರೋತವ್ಯವಾದದ್ದು ಶ್ರುತವಾದದರಲ್ಲಿಯೂ ಉಪಾದೇಯವಾದ ಅಂಶ ನಿರ್ವೇದಕ್ಕೆ ಕಾರಣ ಆಗೋದಿಲ್ಲ ಅಂತ. ಇದು ಬಹಳ ಸೂಕ್ಷ್ಮವಾದ ಒಂದು ವಾಕ್ಯ ಇಲ್ಲಿ ಹಾಕಿದ್ರು ಸ್ವಾಮಿ ದೇಶಿಕನು. ಮುಂದೆ ಕೇಳಬೇಕಾದ ವಿಷಯ ಯಾವುದು? ಭಕ್ತಿಯೋಗವನ್ನ ಉಪದೇಶ ಮಾಡ್ತಾನೆ. ಮುಂದೆ ಭಕ್ತಿಯೋಗ ಉಪಾದೇಯವಾದದ್ದು, ಅದು ಹೇಗೆ ನಿರ್ವೇದಕ್ಕೆ ಕಾರಣವಾಗುತ್ತೆ? ಕಾರಣವಾಗಬಾರ್ದಲ್ಲ. ಭಕ್ತಿಯೋಗ ಶ್ರೋತವ್ಯವಾದ ವಿಷಯಗಳಲ್ಲಿಯೂ ಶ್ರುತವಾದದಲ್ಲಿಯೂ ಉಪಾದೇಯವಾದ ಅಂಶ ನಿರ್ವೇದಕ್ಕೆ ಹೇಗೆ ಕಾರಣವಾಗುತ್ತೆ ಅನ್ನುವ ಪ್ರಶ್ನೆಯಲ್ಲಿ ಹೇಳಿದ್ರು. ಶ್ರುತಸ್ಯ ಫಲಾದೇಹೇ ಇತಃ ಪಶ್ಚಾತ್ ಶ್ರೋತವ್ಯಸ್ಯ ಚ ಕೃತೆ ಅಂತ ಮಾಡಿದ್ರು. ಅದಕ್ಕೆ ಶ್ರೋತವ್ಯವಾದದ್ದೇ ಅಲ್ಲ, ಅದಕ್ಕೆ ಸಂಬಂಧಿಸಿದಂತೆ, ಅದರ ಒಂದು ದೃಷ್ಟಿಯಿಂದ ಅಂತ ಅರ್ಥ. ಅದಕ್ಕೆ ಸಂಬಂಧಿಸಿದಂತೆ ಅಂತ ಅಲ್ಲಿ ಅರ್ಥ ಬರುತ್ತೆ. ಅಂದ್ರೆ ನೇರವಾಗಿ ಅದುವೇ ನಿರ್ವೇದಕ್ಕೆ ಕಾರಣವಾಗುವುದಿಲ್ಲ. ಯದ್ವಾ ಶ್ರೋತವ್ಯಸ್ಯ ಇತ್ಯಸ್ಯ ಉಪಾದೇಯ ವಿಷಯತ್ವಾಯ ಶ್ರುತಸ್ಯ ಇತ್ಯತ್ರ ತ್ಯಾಜ್ಯ ಅತಿ ವಿಶೇಷಣಂ. ಅಥವಾ ಹೀಗೆ ಅರ್ಥ ಮಾಡಬೇಕು, ಉಪಾದೇಯವಾದದ್ದು ಇನ್ನು ಮೇಲೆ ಕೇಳಬೇಕಾದದ್ದು ನೀನು. ಯಾಕೆಂದ್ರೆ ಇನ್ನು ಮೇಲೆ ನಿನಗೆ ಎಲ್ಲವನ್ನು ಕರ್ಮಯೋಗವೆಲ್ಲ ವಿಸ್ತಾರವಾಗಿ ಉಪದೇಶ ಬರುತ್ತೆ. ಕರ್ಮಯೋಗದ ಸ್ವರೂಪ, ಭಕ್ತಿಯೋಗ ಎಲ್ಲ ಬರುತ್ತೆ ಮುಂದೆ. ಅದು ಉಪಾದೇಯ. ಶ್ರುತವಾದದ್ದು ತ್ಯಾಜ್ಯವಾದದ್ದು. ಇದುವರೆಗೂ ನಿನಗೆ ಎಲ್ಲವನ್ನು ಈ ಯುದ್ಧ ಮಾಡೋದಿಲ್ಲ ಅಂತ ಕೂತಿದ್ದಾನಲ್ಲ, ಆ ವಿಷಯದಲ್ಲಿ ಹೇಗೆ ತ್ಯಾಜ್ಯವಾದದ್ದು ನಿನಗೆ ಅಸ್ಥಾನ ಸ್ನೇಹ ಕಾರುಣ್ಯ ಮೊದಲಾದದ್ದೆಲ್ಲ ತ್ಯಾಜ್ಯ, ವರ್ಣಾಶ್ರಮ ಧರ್ಮವನ್ನು ಸ್ವೀಕಾರ ಮಾಡಬೇಕು, ಇದೆಲ್ಲ ಹೇಳಿದ್ದು. ಶ್ರುತಸ್ಯ ಚ ತ್ಯಾಜ್ಯತೆಯ ಇತಿ ವಿಶೇಷಣ, ಹಂಗಿಯೂ ಅರ್ಥ ಮಾಡ್ಬೋದು ಅಂದರು. ಮತ್ತೆ ಹೇಯ ಸಂಗಮ್ ಉಪಾದೇಯ ವೈತೃಷ್ಣ್ಯಂ ಚ ಪರಾಮರ್ಶ್ಯ ಭವತಿ ಇತಿ ನಿರ್ವೇದ. ಅದರಿಂದ ನಿರ್ವೇದ ಅಂತ ಹೇಳಿರೋದು ಏನಂದ್ರೆ, ಎರಡನ್ನು ಕೂಡ ನೀನು ಪರಾಮರ್ಶೆ ಮಾಡಬೇಕು, ಚೆನ್ನಾಗಿ ವಿಚಾರ ಮಾಡಬೇಕು. ಅದರಿಂದ ಇಲ್ಲಿ ಹೇಯ ಸಂಗಮ್ ಉಪಾದೇಯ ವೈತೃಷ್ಣ್ಯಂ. ಹೇಯವಾದರಲ್ಲಿ ಅತ್ಯಂತ ಆಸಕ್ತಿ, ಉಪಾದೇಯದರಲ್ಲಿ ಆಸೆ ಇಲ್ಲದೆ ಇರುವಂತಹದ್ದು. ಇದೆಲ್ಲ ನೀನು ಪರಾಮರ್ಶೆ ಮಾಡಿ ನೀನು ಪಡೆದುಕೊಳ್ಬೇಕು ನಿರ್ವೇದವನ್ನು. ಯಾವುದು ಸ್ವೀಕಾರ ಮಾಡಬೇಕು, ಯಾವುದು ಮಾಡಬಾರ್ದು, ಉಪಾದೇಯವಾದದ್ದು ಯಾವುದು, ಯಾವುದರಲ್ಲಿ ಉಪಾದೇಯ ಮಾಡಿ ಕರ್ಮವನ್ನು ಮಾಡು, ಯುದ್ಧ ಮಾಡು ಅಂತ ಹೇಳಿದ್ರೆ, ಇದರಲ್ಲಿ ಯಾವುದು ಉಪಾದೇಯ ಯಾವುದು ಹೇಯ ಅಂತ ಹೇಳಿದ್ರೆ ಅದನ್ನು ಪರಾಮರ್ಶೆ ಮಾಡಬೇಕು. ಯುದ್ಧವನ್ನು ಮಾಡಬೇಕು, ವರ್ಣಾಶ್ರಮ ಧರ್ಮಯುದ್ಧ
ಬಹಳ ಪುಣ್ಯವಂತನಾದವನಿಗೆ ಇಂತಹ ಒಂದು ಅವಕಾಶ ಸಿಗುತ್ತೆ. ಆದರೆ ಅದರಲ್ಲಿ ಫಲವನ್ನು ತ್ಯಾಗ ಮಾಡಬೇಕು. ಅದರಿಂದ ಅದರಲ್ಲಿಯೂ ಒಂದು ತ್ಯಾಗ ಮಾಡಬೇಕಾದ ಅಂಶವಿದೆ, ಉಪಾದೇಯವಾದ ಅಂಶವೂ ಇದೆ. ಅದನ್ನು ನೀನೇ ಪರಾಮರ್ಶೆ ಮಾಡಿ ತಿಳಿಯಬೇಕಾದದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪರಾಮರ್ಶೆ ಮಾಡಿದ್ರೆ ಆವಾಗ ನಿನಗೆ ನಿರ್ವೇದ ಬರುತ್ತೆ. ಸಚ ಸ್ವ ಅವಜ್ಞಾರೂಪ ಅಂತ ಹೇಳಿದ್ರು. ತನ್ನನ್ನು ತಾನೇ ಅದರಲ್ಲಿ ಅನಾದರ ಮಾಡಿಕೊಳ್ಳುವಂತಹದ್ದು ಸ್ವ ಅವಜ್ಞಾರೂಪ ಅನ್ನೋದು ನಿರ್ವೇದ ಅನ್ನುವುದು ಅವನಿಗೆ ತುಂಬ ದುಃಖ ಬರುತ್ತೆ. ಅಯ್ಯೋ, ಇಷ್ಟು ಕಾಲ ವ್ಯರ್ಥ ಮಾಡಿದ್ನಲ್ಲ ನಾನು, ಹೀಗೆ ಮಾಡಿದೆ ಅಂತ ಹೇಳಿಬಿಟ್ಟು. ಆದ್ದರಿಂದ ಅದು ತನ್ನ ಒಂದು ಅನಾದರ, ತನ್ನಲ್ಲಿಯೇ ಇದುವರೆಗೂ ನಾನು ಹೀಗೆ ಮಾಡಲಿಲ್ವಲ್ಲ ಅನ್ನುವ ಒಂದು ಅನಾದರ ಬುದ್ಧಿ ಬರೋದೇ ನಿರ್ವೇದ ಅಂತ ಹೇಳಲ್ಪಡುತ್ತೆ. ಅದಕ್ಕೆ ಸ್ವಾಮಿ ದೇಶಿಕನು ಒಂದು ಸ್ವಾರಸ್ಯವಾದ ಉದಾಹರಣೆ ಅಂತ ಹೇಳ್ತಾರೆ. ಯಥಾಹು ಗಾಂಧರ್ವ ವೇದಿನಃ ಅಂದ್ರು. ಗಾಂಧರ್ವ ವಿದ್ಯೆ ಅದರಲ್ಲಿ ಬರುವ ಗ್ರಂಥದ ಒಂದು ವಾಕ್ಯ ನಿರ್ವೇದದ ಲಕ್ಷಣವನ್ನು ಹೇಳ್ತಾರೆ. ತತ್ವಜ್ಞಾನ ಆಪತ್ ಈರ್ಷ್ಯಾ ದೇಹ ನಿರ್ವೇದ ಸ್ವ ಅವಮಾನನಂ ದಶರೂಪಕ ಅಂತ ಗ್ರಂಥ ಅದು. ಧನಂಜಯ ಅನ್ನುವ ಕವಿ ಬರೆದಿರೋದು. ದಶರೂಪಕ 4ನೇ ಪರಿಚ್ಛೇದದಲ್ಲಿ ಬರುತ್ತೆ ಈ ಶ್ಲೋಕ. ದಶರೂಪಕ ಅನ್ನೋದು ಭರತನ ನಾಟ್ಯಶಾಸ್ತ್ರದ ಒಂದು ಸಂಗ್ರಹವಾದ ಗ್ರಂಥ, ನಾಟ್ಯಶಾಸ್ತ್ರದ ಗ್ರಂಥ. ಅದಕ್ಕೆ ಇಲ್ಲಿ ಗಾಂಧರ್ವ ವೇದಿನಃ ಅಂತ ಹೇಳಿದ್ರು. ಭರತನಾಟ್ಯಶಾಸ್ತ್ರ ತುಂಬ ವಿಸ್ತಾರವಾದದ್ದು. ಅದರ ಸಂಗ್ರಹವಾದ ಅರ್ಥಗಳನ್ನು ಅವರು ಬರೆದಿದ್ದಾರೆ ಇದರಲ್ಲಿ. ದಶರೂಪಕ ಅನ್ನುವ ಒಂದು ಗ್ರಂಥದಲ್ಲಿ ಧನಂಜಯ ಅನ್ನುವಂತಹ ಕವಿ ನಾಟಕದಲ್ಲಿ 10 ಭಾಗ. ನಾಟಕ ಅನ್ನೋದು ಒಂದು, ರೂಪಕಗಳು ದೃಶ್ಯಕಾವ್ಯ ಶ್ರವ್ಯಕಾವ್ಯ ಅಂತ ಮಾಡಿದಾಗ ದೃಶ್ಯಕಾವ್ಯದಲ್ಲಿ 10 ಭಾಗ ಇದೆ, 10 ವಿಭಾಗಗಳಿದೆ, ಅವಾಂತರ ಭಾಗಗಳು. ಅದರಲ್ಲಿ ಬಾಣ ಡಿಮ ಮೊದಲಾದ ನಾಟಕ ಅನ್ನೋದು ಒಂದು 10 ರೂಪಕಗಳು ಅಂತ ಹೇಳಲ್ಪಡುತ್ತೆ. 10 ರೂಪಗಳಲ್ಲಿ ಒಂದು ನಾಟಕ ಅನ್ನೋದು, ಇನ್ನೊಂದು ಡಿಮ, ಇನ್ನೊಂದು ಬಾಣ ಮೊದಲಾದ ಅನೇಕದ್ದು ಬರುತ್ತೆ ಅಲ್ಲೆಲ್ಲ. ಅದೆಲ್ಲ ಭರತನಾಟ್ಯಶಾಸ್ತ್ರದಲ್ಲಿ ಹೇಳಿರೋ ವಿಷಯ. ಅದರಲ್ಲಿ ಇಮೋಷನ್ಸ್ ಬಗ್ಗೆ ಹೇಳ್ತಾರೆ, ಭಾವನೆಗಳು ಹೇಗೆ ಬರಬೇಕು ನಾಟಕಗಳಲ್ಲೆಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಭಾವನೆಗಳನ್ನೆಲ್ಲ ಹೇಳುವಾಗ ನಿರ್ವೇದ ಅನ್ನುವ ಭಾವನೆ ಸ್ವ ಅವಮಾನನಂ ಅಂತ ಹೇಳಲ್ಪಟ್ಟಿದೆ. ತನ್ನ ವಿಷಯದಲ್ಲಿಯೇ ಅವನಿಗೆ ಅನಾದರ ಉಂಟಾಗಬೇಕು, ಆ ರೀತಿ ಅರ್ಥ. ಅದನ್ನು ಲಕ್ಷಣವನ್ನು ತೆಗೆದು ಇಲ್ಲಿ ಉದಾಹರಿಸಿದ್ರು ಅಷ್ಟೇ ಇದಕ್ಕೆ, ನಿರ್ವೇದಕ್ಕೆ. ಶ್ರೋತವ್ಯಸ್ಯ ಇತ್ಯಾದೇಹೇ ಸಂಬಂಧ ಸಾಮಾನ್ಯ ಷಷ್ಠಿ, ಅದು ವೇದಾಂತದಲ್ಲಿಯೂ ನಮಗೆ ನಿಜವಾಗಿಯೂ ಬರಬೇಕಾದ್ದು. ರೂಪಕಗಳಲ್ಲಿ ನಾಟಕಗಳಲ್ಲಿ ಅದು ತಾತ್ಕಾಲಿಕವಾಗಿ ಬರುತ್ತೆ ಒಂದು ಪಾತ್ರ ಅಭಿನಯ ಮಾಡುವಾಗ. ಇಲ್ಲಿ ನಿಜವಾಗಿಯೂ ಬರಬೇಕು ಜೀವನದಲ್ಲಿ. ನಿರ್ವೇದದ ಲಕ್ಷಣ ಅದುವೇ ಅಂತ ಹೇಳಿದ್ರು. ಬ್ರಾಹ್ಮಣ ನಿರ್ವೇದಮಾಯ ಅಂತಂದರೆ ಇಷ್ಟು ಕಾಲ ಈಗ ಮಾಡದೆ ವ್ಯರ್ಥ ಮಾಡಿದ್ನಲ್ಲ, ಆದ್ದರಿಂದ ಇವನಿಗೆ ಅಸ್ಥಾನ ಸ್ನೇಹ ಕಾರುಣ್ಯ. ಅದರಿಂದ ವರ್ಣಾಶ್ರಮ ಧರ್ಮವನ್ನು ಬಿಡೋ ಒಂದು ಸ್ಥಿತಿಯಲ್ಲಿ ಇದ್ದ ಅರ್ಜುನ ಅದನ್ನು ನೆನೆಸ್ಕೊಂಡಾಗ ಅವನಿಗೆ ಇದೆಲ್ಲ ತಿಳಿದಾಗ ಎಂತಹ ದೊಡ್ಡ ತಪ್ಪು ಮಾಡ್ತಾ ಇದ್ದೆ ನಾನು ಅನ್ನೋದು ಮುತ್ತಾಗಬೇಕು ಅವನಿಗೆ. ಹೇಗೆ ಮಾಡ್ಬೇಕು ಕರ್ಮಗಳನ್ನು, ಮಾಡಿಯೇ ಮಾಡ್ಬೇಕು ಈ ಕರ್ಮವನ್ನು, ಆದರೆ ಫಲದ ಆಶೆ ಇಲ್ಲದೆ ಮಾಡಬೇಕು. ಇಷ್ಟು ಕಾಲ ಹೀಗೆ ಮಾಡೋದನ್ನಲ್ಲ, ನಿರ್ವೇದ ಬರಬೇಕು. ಆದ್ದರಿಂದ ಬ್ರಾಹ್ಮಣ ಪರೀಕ್ಷೆ ಲೋಕಾನ್ ಕರ್ಮಜಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್ ನಾಸ್ಯ ಕೃತಃ ಕೃತೇನ. ಅದನ್ನು ಹೇಳಿ ಕೇವಲ ಕರ್ಮದಿಂದ ಪರಮಾತ್ಮ ಪಡೆದುಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ಅದನ್ನು ಫಲಾಭಿಸಂಧಿರಹಿತವಾಗಿ ವರ್ಣಾಶ್ರಮ ಧರ್ಮ ಮಾಡಬೇಕು, ಭಗವಂತನ ಆರಾಧನಾ ರೂಪವಾಗಿ ಹೀಗೆಲ್ಲ ಮಾಡಿದ್ರೆ ಮುಂದೆ ಅವನಿಗೆ ಜ್ಞಾನವು ಬಂದು ಪರಮಾತ್ಮನನ್ನು ಪಡೆದುಕೊಳ್ತಾನೆ. ಅದರಿಂದ ನಿರ್ವೇದ ಅನ್ನುವುದು ಮುಖ್ಯವಾದ ಒಂದು ವಿಷಯ. ಶ್ರೋತವ್ಯಸ್ಯ ಇತ್ಯಾದೇಹೇ ಸಂಬಂಧ ಸಾಮಾನ್ಯ ಷಷ್ಟ್ಯ ವಿವಕ್ಷಿತ ವಿಶೇಷ ಕಥನಂ ಕೃತೆ ಇತಿ. ಅವುಗಳನ್ನು ಕುರಿತು ಹೇಳಲ್ಪಡುವಂತಹದ್ದು ಅಂತ ಹೊರತು ಎಲ್ಲವನ್ನು ಅಂತ ಅರ್ಥವಲ್ಲ. ಶ್ರೋತವ್ಯ ಎಲ್ಲವೂ ಕೂಡ ನಿನಗೆ ತ್ಯಾಜ್ಯ ಅನ್ನೋದು ಅರ್ಥವಲ್ಲ. ಅಲ್ಲಿ ನಿನಗೆ ನಿರ್ವೇದ ಬರಬೇಕಾದ್ದು ಶ್ರೋತವ್ಯವಾದ ಎಲ್ಲ ವಿಷಯದಲ್ಲಿಯೂ ನಿರ್ವೇದವಲ್ಲ. ಶ್ರೋತವ್ಯವಾದ ವಿಷಯಗಳನ್ನು ಕುರಿತು ನೀನು ವಿಚಾರ ಮಾಡಿದ್ರೆ ನಿರ್ವೇದ ಯಾವುದು ತ್ಯಾಜ್ಯ ಯಾವುದು ಉಪಾದೇಯ ಅನ್ನೋದು ನಿನಗೆ ತಿಳಿಯುತ್ತೆ ಅನ್ನೋದೇ ಇಲ್ಲಿ ಶ್ರುತಸ್ಯ ಫಲಾದೇಹೇ ಇತಃ ಪಶ್ಚಾತ್ ಶ್ರೋತವ್ಯಸ್ಯ ಚ ಕೃತೆ ಸ್ವಯಮೇವ ನಿರ್ವೇದಂ ಗಂತಾಸ್ಯ. ಅವುಗಳನ್ನು ಕುರಿತು ವಿಚಾರ ಮಾಡಿದ್ರೆ ನಿನಗೆ ಯಾವುದು ಅದರಲ್ಲಿ ಯಾವುದು ತ್ಯಾಜ್ಯ ಯಾವುದು ಉಪಾದೇಯ ತಾನೇ ತಿಳಿದು ನಿನಗೆ ನಿರ್ವೇದ ಉಂಟಾಗುತ್ತೆ. ಆವಾಗ ಹೇಗೆ ಮಾಡಬೇಕು ಅಂತ ತಿಳಿಯುತ್ತೆ ಮುಂದೆ. ಇದುವರೆಗೂ ನೀನು ಹಾಗೆ ಮಾಡ್ತಾ ಇಲ್ಲ ಕರ್ಮಗಳನ್ನು. ಈಗ ನಾನು ಉಪದೇಶ ಮಾಡಿರೋದು ಕೇಳಿದ್ರೆ ಇನ್ಮೇಲೆ ಹಾಗೆ ಮಾಡಬೇಕು ಅನ್ನುವ ಪ್ರವೃತ್ತಿ ಉಂಟಾಗುತ್ತೆ. ಸ್ವಯಮೇವ ನೀನೇ ಆಗ ಆರಂಭಿಸ್ತೀಯ ಮಾಡೋದಕ್ಕೆ. ಹಾಗೆ ಅಸ್ಮದ್ವಾಕ್ಯಾದಿ ನಿರಪೇಕ್ಷ, ಆಮೇಲೆ ನಾನು ಮತ್ತೆ ನಿನಗೆ ಹೇಳಬೇಕಾಗಿರೋದಿಲ್ಲ ಅನ್ನುವ ಅರ್ಥ. ಗಂತಾಸಿ
ಗಂತಾಸಿ ಇತ್ಯತ್ರ ಪದಭೇದ ಭ್ರಮಂ ನಿರಸತಿ ಗಮಿಷ್ಯಸಿ. ಗಂತಾಸಿ ಅಂದ್ರೆ ಹೋದವನು ಆಗ್ಬಿಟ್ಟೆ ಅಂತ ಅರ್ಥ ಅಲ್ಲ, ಆಗಲೇ ಆಗರ್ಥವಲ್ಲ, ಮುಂದೆ ನಿನಗೆ ಅದು ಉಂಟಾಗುತ್ತೆ ಅಂತ ಅರ್ಥ. ಗಂತಾಸಿ ಅಂದ್ರೆ ಆಗಲೇ ಪಡೆದುಕೊಂಡವನು ಆಗ್ಬಿಟ್ಟಿದ್ಯಾ ಅನ್ನೋ ಅರ್ಥವಲ್ಲ ಇಲ್ಲಿ. ಅದಂತ ಇಲ್ಲಿ ಗಮಿಷ್ಯಸಿ ಅಂತ ಅರ್ಥ ಇಲ್ಲಿ. ಗಂತಾಸಿ ನಿರ್ವೇದಂ ಗಂತಾಸಿ ಇತ್ಯತ್ರ ದ್ವಿತೀಯಾನ್ವಯಾತ್. ಇಲ್ಲೆಲ್ಲ ಸ್ವಲ್ಪ ವ್ಯಾಕರಣವನ್ನು ಹೇಳ್ತಾರೆ. ತೃಣಂತ ತ್ರಿಜಂತ ಮೊದಲಾದ್ದೆಲ್ಲ ಹೇಳಿ ಭವಿಷ್ಯತ್ ವಿವಕ್ಷ್ಯಾನ ಸ್ವಾರಸ್ವಕಿ ಅತಃ ಲುಡಂತಾದ್ಯೈಕ ಮಿತಿ ಏವಂ ಜೇತಾಸಿ ಇತಿ ವಕ್ಷ್ಯಮಾಣೇಪಿ. ಇದೆಲ್ಲ ಅನದ್ಯತನವಾದ ಕಾಲದಲ್ಲಿ ಹೇಳಿರುವಂತಹದ್ದು. ಇದು ಲುಡಂತ ಅಂತ ಹೇಳೋದು ಅನದ್ಯತನ ಅಂದ್ರೆ ತತ್ಕಾಲ ಅಲ್ಲ, ಈ ಕಾಲದಲ್ಲಿ ಅಲ್ಲ, ಹಿಂದೆ ಅಥವಾ ಮುಂದೆ ಆಗಿರಬಹುದು. ಅನದ್ಯತನ ಭೂತಕಾಲ, ಅನದ್ಯತನ ಭವಿಷ್ಯತ್ ಕಾಲ ಮೊದಲಾದ್ದು ಇದೆಲ್ಲ ಬರುತ್ತೆ ಲಕಾರಗಳಲ್ಲಿ. ಅನದ್ಯತನ ಅಂದ್ರೆ ಅದ್ಯತನವಲ್ಲದ್ದು, ಅಂದ್ರೆ ಈಗ ಹಿಂದೆ ಸ್ವಲ್ಪ ಹಿಂದೆ ನಡೆದಿದ್ದು, ಸ್ವಲ್ಪ ಮುಂದೆ ನಡೆಯುವಂತಹದ್ದು, ಈ ರೀತಿಯೂ ಅರ್ಥಗಳು ಬರುತ್ತೆ. ಆದರೆ ವ್ಯತಿತರಿಷ್ಯತಿ ತತ್ತುಲ್ಯತೆಯ ಭವಿಷ್ಯನ್ ಮಾತ್ರ ಅರ್ಥೇನ ವ್ಯಾಖ್ಯಾತಃ. ಮುಂದೆ ಭವಿಷ್ಯತ್ ಅನ್ನೋದು ಬಹಳ ಕಾಲದ ನಂತರ ಆಗುವಂತಹದ್ದು, ಒಂದು ಸ್ವಲ್ಪ ಕಾಲದ ನಂತರ. ಅನದ್ಯತನ ಅಂದ್ರೆ ಸ್ವಲ್ಪದಲ್ಲಿ ತಕ್ಷಣದಲ್ಲಿಯೇ ಮುಂದೆ ನಡೆಯುವಂತಹದ್ದು. ಭವಿಷ್ಯತ್ ಕಾಲ ಅಂದ್ರೆ ಸ್ವಲ್ಪ ಬಹಳ ಕಾಲವಾದ್ಮೇಲೆ ಆಗುವಂತಹದ್ದು. ಹಾಗೆ ಅದ ಅರ್ಥ ಬರುತ್ತೆ ಅದರಲ್ಲಿ, ವ್ಯಾಕರಣದಲ್ಲಿ ಇದೆಲ್ಲ ವಿಶೇಷಗಳು. ವ್ಯತಿತರಿಷ್ಯತಿ ಎನ್ನುವುದು ಅದರ ಅರ್ಥವನ್ನು ತಿಳಿಸುತ್ತೆ. ಇದನ್ನ ಪೂರ್ಣವಾಗಿ ದಾಟ್ಬಿಡ್ತೀಯ ಇದನ್ನೆಲ್ಲ. ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಬುದ್ಧಿ ವ್ಯತಿತರಿಷ್ಯತಿ ಮೋಹಕಲಿಲಂ ಬುದ್ಧಿ ವ್ಯತಿತರಿಷ್ಯತಿ. ಮೋಹವನ್ನೆಲ್ಲ ಪೂರ್ಣವಾಗಿ ನಾಶ ಮಾಡಿಸ್ಕೊಂಡ್ಬಿಡುತ್ತೆ. ಈ ರೀತಿ ಬುದ್ಧಿಯೋಗದೊಡನೆ ನೀನು ಮಾಡಿದ್ರೆ ಪೂರ್ಣವಾಗಿ ಎಲ್ಲವೂ ಕೂಡ ಅದರಲ್ಲಿರುವ ಕಾಲುಷ್ಯವೆಲ್ಲ ಪೂರ್ಣವಾಗಿ ಹೋಗ್ಬಿಟ್ರೆ ನಿನಗೆ ತಾನಾಗಿಯೇ ನಿರ್ವೇದ ಉಂಟಾಗಿ ಅದೆಲ್ಲ ಪರಾಮರ್ಶೆ ಮಾಡಿ ಯಾವುದು ತ್ಯಾಜ್ಯ ಯಾವುದು ಉಪಾದೇಯ ಅಂತ ಸ್ಪಷ್ಟವಾಗಿ ತಿಳಿಯುತ್ತೆ. ಯಾರು ನಿನಗೆ ಹೇಳಬೇಕಾಗಿರೋಲ್ಲ, ಶ್ರುತಿ ಪ್ರಮಾಣವೋ ಇದು ಬೇಕಾಗಿಲ್ಲ, ನಾನು ಮತ್ತೆ ಉಪದೇಶ ಮಾಡಬೇಕಾಗಿರೋದಿಲ್ಲ, ತಾನಾಗಿಯೇ ನಿನಗೆ ತಿಳಿದು ಬಿಡುತ್ತೆ ನೀನು ಅನ್ನೋ ಅರ್ಥವನ್ನ ಇಲ್ಲಿ ಯಾವುದು ತ್ಯಾಜ್ಯ ಉಪಾದೇಯ ವಿಭಾಗ ಸ್ಪಷ್ಟವಾಗಿ ನಿನಗೆ ತಿಳಿಯುತ್ತೆ ಅನ್ನುವ ಅರ್ಥ. ಇಷ್ಟುವರೆಗೂ ಹಾಗೆ ಮಾಡಲಿಲ್ವಲ್ಲ ಅನ್ನುವ ನಿರ್ವೇದ ಬರುತ್ತೆ ಅಲ್ಲಿ. ಗಂತಾಸಿ ನಿರ್ವೇದಂ ಅಂತ ಹೇಳಿದ್ರೆ ಇನ್ಮೇಲೆ ನೀನು ಯಾರ ಒಂದು ಉಪದೇಶದ ಅಪೇಕ್ಷೆ ಇಲ್ಲದೆ, ಯಾವ ಪ್ರಮಾಣಗಳು ಯಾರು ನಿನಗೆ ನಿರೂಪಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲದೆ ನೀನಾಗಿಯೇ ಆ ರೀತಿಯಾದ ಬುದ್ಧಿಯೋಗವನ್ನು ಹೊಂದಿ ಕರ್ಮಗಳನ್ನು ಮಾಡ್ತೀಯ ಅನ್ನುವ ಅರ್ಥ ಅದಕ್ಕೆ. ಅದರಿಂದ ಅದಕ್ಕೆ ಸ್ವಲ್ಪ ಶ್ಲೋಕದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭವಲ್ಲ ಶಬ್ದಗಳಿಗೆ. ಯದಾ ತೇ ಮೋಹ ಕಲಿದಂ ಬುದ್ಧಿ ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಶ್ರುತಸ್ಯ ಕೃತೆ ಅಂತ ಅರ್ಥ ಮಾಡಿದ್ರು ಅದಕ್ಕೆ. ಅದನ್ನು ಕುರಿತು ಅಂತ ಅರ್ಥ, ಶ್ರುತವ್ಯವೇ ಅಲ್ಲ, ಶ್ರುತವ್ಯವಾದದ್ದನ್ನು ಕುರಿತು ಈ ರೀತಿ ನಿನಗೆ ನಿರ್ವೇದ ಬರುತ್ತೆ. ಅದರಲ್ಲಿ ಯಾವುದು ಉಪಾದೇಯ ಇದು ತ್ಯಾಜ್ಯ ಅನ್ನೋದು ತಿಳಿಯುತ್ತೆ ನಿನಗೆ ಅನ್ನುವ ಅರ್ಥ. ಯೋಗೇ ತು ಇಮಾಂ ಶೃಣು ಇತ್ಯಾದಿನ ಉಕ್ತಸ್ಯ ಆತ್ಮಯಾಥಾತ್ಮಜ್ಞಾನಪೂರ್ವಕಸ್ಯ ಬುದ್ಧಿವಿಷಯ ಸಂಸ್ಕೃತಸ್ಯ ಧರ್ಮಾನುಷ್ಠಾನಸ್ಯ ಲಕ್ಷ್ಯಭೂತಂ ಯೋಗಾಖ್ಯಂ ಫಲಮಾಹ. ಮುಂದೆ ಇದ್ದಾರೆ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೌ ವಚಲ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಇನ್ಮೇಲೆ ವಿಶೇಷವಾಗಿ ಯೋಗ ಶಬ್ದಕ್ಕೆ ಅರ್ಥಗಳೆಲ್ಲ ಬರುತ್ತೆ ಇಲ್ಲಿ. ಯೋಗೇತು ಇಮಾಂ ಶೃಣು ಇತ್ಯಾದಿನ ಉಕ್ತಸ್ಯ ಆತ್ಮಯಾತಾತ್ಮಜ್ಞಾನಪೂರ್ವಕಸ್ಯ ಬುದ್ಧಿ ವಿಶೇಷ ಸಂಸ್ಕೃತಸ್ಯ. ಇದು ಆತ್ಮ ಯಾಥಾತ್ಮಜ್ಞಾನ ಪೂರ್ವಕವಾಗಿ ಮಾಡಬೇಕಾದ್ದು, ಒಂದು ಬುದ್ಧಿ ವಿಶೇಷದಿಂದ ಸಂಸ್ಕೃತವಾದದ್ದು. ಅಂದರೆ ಫಲಾಭಿಸಂಧರಹಿತವಾಗಿ ಪರಮಾತ್ಮನ ಆರಾಧನಾ ರೂಪ ಅಂತ ಹೇಳಿ ಸಿದ್ಧಿಗಳಲ್ಲಿ ಸಮತ್ವ ಬುದ್ಧಿಯನ್ನು ಹೊಂದಿ ಈ ಬುದ್ಧಿ ವಿಶೇಷಗಳೊಡನೆ ಫಲದ ಆಶೆ ಇಲ್ಲದೆ ಇಂತಹ ಬುದ್ಧಿ ವಿಷಯದಿಂದ ಸಂಸ್ಕೃತವಾದ ಧರ್ಮ ಅನುಷ್ಠಾನ ಮಾಡಿದ್ರೆ ಧರ್ಮಾನುಷ್ಠಾನಕ್ಕೆ ಲಕ್ಷ್ಯವಾದ ಯೋಗ ಅನ್ನುವ ಫಲವನ್ನೇ ಹೇಳ್ತಾರೆ ಇಲ್ಲಿ. ಯೋಗೇತು ಇಮಾಂ ಶೃಣು ಅಂತ ಹೇಳಿದಾಗೆ ಯೋಗ ಅನ್ನುವ ಫಲವನ್ನೇ ಹೇಳ್ತಾರೆ. ಆ ಯೋಗದ ಫಲ ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೌ ಅಚಲ ಬುದ್ಧಿ ತದಾ ಯೋಗಂ ಅವಾಪ್ಸ್ಯಸಿ. ಯೋಗವನ್ನು ಪಡೆದುಕೊಳ್ತೀಯ, ಯೋಗ ಅನ್ನುವ ಫಲವನ್ನ ಪಡೆದುಕೊಳ್ತೀಯ ನೀನು. ಯೋಗವೇ ಫಲ ಅಂತ ಹೇಳಲ್ಪಟ್ಟಿದೆ ಇಲ್ಲಿ. ಯೋಗಾಖ್ಯಂ ಫಲಂ, ಯೋಗ ಅನ್ನುವ ಫಲ. ಆಖ್ಯ ಅಂದ್ರೆ ಹೆಸರು, ಯೋಗ ಅಂತ ಹೆಸರು ಉಳ್ಳಂತಹ ಒಂದು ಫಲ, ಯೋಗವೇ ಫಲ ಅಂತ ಅರ್ಥ. ಇದು ಯೋಗ ಫಲವು ಯಾವುದಕ್ಕೆ ಲಕ್ಷ್ಯವಾಗುತ್ತೆ ಅಂತ ಹೇಳಿದ್ರೆ ಆತ್ಮಜ್ಞಾನ ಪೂರ್ವಕವಾಗಿ
ಬುದ್ಧಿ ವಿಶೇಷ ಸಂಸ್ಕೃತವಾಗಿ ಮಾಡುವಂತಹ ಧರ್ಮಾನುಷ್ಠಾನಕ್ಕೆ ಲಕ್ಷ್ಯವಾಗುತ್ತೆ, ಅದರಿಂದ ತಿಳಿಯಲ್ಪಡುತ್ತೆ ಅಂತ ಅರ್ಥ. ಅದರಿಂದ ತಿಳಿಯಲ್ಪಡುವಂತಹದ್ದು, ಅದರಿಂದ ಪಡೆಯುವಂತಹದ್ದು. ಆ ಯೋಗ ಅನ್ನುವ ಫಲವನ್ನ ಈಗ ಹೇಳ್ತಾರೆ. ಶ್ರುತಿ ವಿಪ್ರತಿಪನ್ನಾತೆ. ಈ ವಿಪ್ರತಿಪನ್ನ ಅದಕ್ಕೆಲ್ಲ ಬೇರೆ ಬೇರೆ ಪ್ರಕರಣ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥ ಬರುತ್ತೆ. ಆ ಉಪಸರ್ಗಗಳಿಗೆ ಅರ್ಥಗಳನ್ನ ಪ್ರಕರಣಕ್ಕೆ ಅನುಗುಣವಾಗಿ ತೆಗೆದುಕೊಳ್ಬೇಕು. ಉಪಸರ್ಗದಿಂದ ಧಾತುವಿನ ಅರ್ಥಗಳು ಪೂರ್ಣವಾಗಿ ಬದಲಾಗ್ಬಿಡುತ್ತೆ. ಉಪಸರ್ಗೇಣ ಧಾತ್ವರ್ಥ ಬಲಾತ್ ಅನ್ಯತ್ರ ನೀಯತೆ, ವ್ಯಾಕರಣದ ಒಂದು ನ್ಯಾಯ. ಉಪಸರ್ಗಗಳು ಸೇರ್ಬಿಟ್ರೆ ಧಾತುವಿಗೆ ಪೂರ್ಣವಾಗಿ ಬದಲಾಗ್ಬಿಡುತ್ತೆ. ಆಹಾರ, ಸಂಹಾರ, ವಿಹಾರ, ಪ್ರಹಾರ, ಇದು ಉದಾಹರಣೆಯನ್ನು ಕೊಡ್ತಾರೆ ಇದಕ್ಕೆ. ಆಹಾರ, ಸಂಹಾರ, ವಿಹಾರ, ಪ್ರಹಾರ, ಇದೆಲ್ಲ ಆ, ವಿ, ಪ್ರ, ಇದೆಲ್ಲ ಉಪಸರ್ಗಗಳು ಸೇರಿ ಒಂದೊಂದಕ್ಕೆ ಒಂದೊಂದು ಅರ್ಥಗಳು ಬೇರೆ ಬೇರೆ ಅರ್ಥ ಬಂದ್ಬಿಡುತ್ತೆ. ಒಂದೇ ಧಾತುವಿಗೆ ಉಪಸರ್ಗಗಳು ಸೇರ್ಬಿಟ್ರೆ ಪೂರ್ಣವಾಗಿ ವ್ಯತ್ಯಾಸ ಆಗ್ಬಿಡುತ್ತೆ. ಉಪಸರ್ಗೇಣ ಧಾತ್ವರ್ಥಃ ಬಲಾತ್ ಅನ್ಯತ್ರ ನೀಯತೆ, ಬೇರೆ ಅರ್ಥ ಆಗ್ಬಿಡುತ್ತೆ ಅದಕ್ಕೆ. ಅದು ಹಾಗೆಯೇ ಶ್ರುತಿ ವಿಪ್ರತಿಪನ್ನ ವಿಪ್ರತಿಪತ್ತಿ ಅನ್ನೋದಕ್ಕೆ ಇಲ್ಲಿ ವಿಶೇಷವಾದ ಅರ್ಥ ಹೇಳ್ತಾರೆ. ವಿಶೇಷ ಅಂತಾನೆ ಅರ್ಥ ಇಲ್ಲಿ. ವಿರುದ್ಧ ಅಂತ ಕೆಲವು ಕಡೆ ಅರ್ಥ ಬರುತ್ತೆ. ಹಾಗೆಲ್ಲ ಬಿ ಅನ್ನೋ ಉಪಸರ್ಗಕ್ಕೆ. ಶ್ರುತಿ ಶ್ರವಣಂ, ಶ್ರುತಿ ಅಂದರೆ ಶ್ರವಣ. ಅಸ್ಮತ್ತಃ ಶ್ರವಣೇನ ವಿಶೇಷತಃ ಪ್ರತಿಪನ್ನ ಅಂತ ಹೇಳೋದು. ನನ್ನಿಂದ ಕೇಳಲ್ಪಟ್ಟ ಇದರಿಂದ ವಿಶೇಷವಾಗಿ ತಿಳಿಯಲ್ಪಟ್ಟದು. ಅಸ್ಮತ್ತಃ ಶ್ರವಣೇನ ವಿಶೇಷತಃ ಪ್ರತಿಪನ್ನ ಶ್ರುತಿ ವಿಪ್ರತಿಪನ್ನ ಅಂತ ಅದಕ್ಕೆ ಅರ್ಥ. ಶ್ರುತಿ ಅನ್ನೋದಕ್ಕೆ ವೇದಗಳು ಅನ್ನೋ ಅರ್ಥ ಹೇಳಲಿಲ್ಲ, ಶ್ರವಣ ಅನ್ನುವ ಅರ್ಥ ಇಲ್ಲಿ ಶ್ರುತಿಗೆ. ಶ್ರೂಯತೆ ನಿತ್ಯಂ ಇತ್ಯೇವ ಶ್ರುತಿ ಶಬ್ದೋತ್ರ ರೂಢಿಮಾನ್ ಅಂತ ಹೇಳೋದು. ಶ್ರುತಿ ಶಬ್ದಕ್ಕೆ ಶ್ರೂಯತೆ ನಿತ್ಯಂ, ನಿತ್ಯವಾಗಿ ಕೇಳಲ್ಪಡುವುದು, ಅದು ಶ್ರುತಿಗೆ ವೇದಗಳಿಗೂ ಅದರ ಲಕ್ಷಣ ಇದೆ ಒಂದು. ಶ್ರೂಯತೆ ನಿತ್ಯಮಿತ್ಯೇವ ಶ್ರುತಿ ಶಬ್ದೋ ಅತ್ರೋತ್ರ ರೂಢಿಮಾನ್, ರೂಢಿ ಅರ್ಥ. ಅದುವೇ ವೇದಗಳಿಗೆ ಅದು ಒಂದು ರೂಢಿ ಅರ್ಥವಿದೆ. ನೀವು ನಿತ್ಯವಾಗಿ ಕೇಳಲ್ಪಡ್ತಾ ಇರುವಂತಹದ್ದು ಶ್ರುತಿಗಳು ಅಂತ, ನಿತ್ಯವಾದ ಶಬ್ದಗಳು, ಹಾಗೆಯೂ ಅರ್ಥವಿದೆ. ಇಲ್ಲಿ ನನ್ನಿಂದ ನೀನು ಶ್ರವಣ ಮಾಡಿದ್ದು, ಅದರಿಂದ ನಿನಗೆ ವಿಶೇಷವಾದ ಒಂದು ಜ್ಞಾನ ಉಂಟಾಗಿದೆ. ವಿಶೇಷತಃ ಪ್ರತಿಪನ್ನ, ಪ್ರತಿಪತ್ತಿ ಅಂದರೆ ಜ್ಞಾನ ಉಂಟಾಗುವಂತಹದ್ದು. ಜ್ಞಾನ ವಿಶೇಷವಾಗಿ ಪ್ರತಿಪನ್ನವಾದದ್ದು. ಸಕಲೇತರ ವಿಸಜಾತೀಯ ನಿತ್ಯ ನಿರತಿಶಯ ಸೂಕ್ಷ್ಮ ಆತ್ಮ ವಿಷಯ. ವಿಶೇಷವಾಗಿ ತಿಳಿದದ್ದು ಏನು ಅಂದರೆ ಸಕಲೇತರ ವಿಸಜಾತೀಯವಾದ, ಎಲ್ಲದಕ್ಕಿಂತಲೂ ಬೇರೆ ಬೇರೆ, ಆ ಜಾತಿಗೆ ಸೇರಿದ ಬೇರೆ ಯಾವುದೂ ಇಲ್ಲ ಅಂತ ಅರ್ಥ. ಅಚೇತನಗಳಿಗೆ ಸಂಬಂಧಿಸಿದಂತೆ ಅಂತ ಅರ್ಥ ಇಲ್ಲಿ. ನಿತ್ಯ ನಿರತಿಶಯ ಸೂಕ್ಷ್ಮ ಆತ್ಮ ವಿಷಯ, ನಿತ್ಯ ನಿರತಿಶಯವಾದ ಸೂಕ್ಷ್ಮವಾದ ಆತ್ಮ ವಿಷಯ. ಸ್ವಯಂ ಅಚಲ, ಸ್ವಯಂ ಅಚಲವಾದದ್ದು, ಏಕರೂಪವಾಗಿರುವಂತಹದ್ದು, ಆತ್ಮಸ್ವರೂಪ ಎಂದು ಬದಲಾಗುವುದಿಲ್ಲ. ಬುದ್ಧಿ ಅಸಂಗ ಕರ್ಮಾನುಷ್ಠಾನೇನ, ಇಂತಹ ಒಂದು ಬುದ್ಧಿ ಆತ್ಮದ ವಿಷಯವಾದ ಒಂದು ಅಚಲವಾದ ಬುದ್ಧಿ ಅಂತ ಅರ್ಥ ಇಲ್ಲಿ. ಏಕರೂಪವಾದ ಬುದ್ಧಿ ಅಸಂಗ ಕರ್ಮ ಅನುಷ್ಠಾನೇನ, ಅಸಂಗ ಕರ್ಮಗಳ ಅನುಷ್ಠಾನದಿಂದ, ಅಂದರೆ ಫಲಗಳಲ್ಲಿ ಆಶೆ ಇಲ್ಲದೆ ಮಾಡುವ ಕರ್ಮಾನುಷ್ಠಾನದಿಂದ. ನಿರ್ಮಲೀಕೃತೆ ಮನಸ್ಸಿ, ನಿರ್ಮಲವಾದ ಮನಸ್ಸಿನಲ್ಲಿ. ಯದಾ ನಿಶ್ಚಲ ಸ್ಥಾಸ್ಯತಿ, ಯದಾ ನಿಶ್ಚಲ ಸ್ಥಾಸ್ಯತಿ, ಇದು ಈ ಬುದ್ಧಿಗೆ ಇದೆಲ್ಲ ವಿಶೇಷಣಗಳು. ನಿಶ್ಚಲವಾಗಿ ನಿನ್ನ ಮನಸ್ಸಿನಲ್ಲಿ ನಿಂತಾಗ ಅಂತ ಅರ್ಥ. ಇಂತಹ ಒಂದು ಜ್ಞಾನಪೂರ್ವಕವಾಗಿ ನೀನು ಮಾಡಬೇಕು. ನಿನ್ನ ಮನಸ್ಸಿನಲ್ಲಿ ಇದು ನಿಶ್ಚಯವಾಗಿ ಉಂಟಾಗಬೇಕು, ಈ ನಿಶ್ಚಯ ಉಂಟಾಗಬೇಕು ನಿನಗೆ. ನಿಶ್ಚಲ ಸ್ಥಾಸ್ಯತಿ ಅಂದರೆ ನಿಶ್ಚಲ ಉಂಟಾಗಬೇಕು, ಒಂದು ದೃಢವಾದ ಒಂದು ಮನಸ್ಸು ಉಂಟಾಗಬೇಕು ಈ ವಿಷಯದಲ್ಲಿ. ತದಾ ಯೋಗಂ ಆತ್ಮಾವಲೋಕನಂ ಅವಾಪ್ಸ್ಯಸಿ. ಯೋಗ ಅಂದರೆ ಇಲ್ಲಿ ಆತ್ಮಾವಲೋಕನವೇ ಫಲ. ಅದನ್ನು ಪಡೆದುಕೊಳ್ತೀಯ ನೀನು, ಆತ್ಮಾವಲೋಕನವನ್ನು ಪಡೆದುಕೊಳ್ತೀಯ. ಏತದುಕ್ತಂ ಭವತಿ, ಇದನ್ನ ಸಂಗ್ರಹವಾಗಿ ಹೇಳ್ತಾರೆ. ಇದುವರೆಗೂ ಇದು ವಿವರಿಸಿದ್ದನ್ನ ಸಂಗ್ರಹವಾಗಿ, ಶಾಸ್ತ್ರಜನ್ಯ ಆತ್ಮಜ್ಞಾನಪೂರ್ವಕ ಕರ್ಮಯೋಗ, ಶಾಸ್ತ್ರಜನ್ಯವಾದ ಆತ್ಮಜ್ಞಾನಪೂರ್ವಕವಾಗಿ ಮಾಡುವ ಕರ್ಮಯೋಗವು ಸ್ಥಿತಪ್ರಜ್ಞತಾಖ್ಯ ಜ್ಞಾನನಿಷ್ಠಾಂ ಆಪಾದಯತಿ. ಇದಕ್ಕೆ ಇದು ಸಂಗ್ರಹವಾದ ಅರ್ಥ. ಕರ್ಮಯೋಗವು ಹೇಗೆ ಮಾಡಲ್ಪಡುತ್ತೆ ಅಂದರೆ ಆತ್ಮಜ್ಞಾನಪೂರ್ವಕವಾಗಿ ಮಾಡಬೇಕು. ಆತ್ಮಜ್ಞಾನವು ಕರ್ಮಯೋಗ ಮಾಡುವಾಗ ಮೊದಲು ಎಲ್ಲಿಂದ ನಮಗೆ ಹೇಗೆ ತಿಳಿಯುತ್ತೆ? ಸಾಕ್ಷಾತ್ಕಾರ ಆಗಿರೋದಿಲ್ಲ, ಅದರದ್ದು ಶಾಸ್ತ್ರಜನ್ಯವಾಗಿರುತ್ತೆ. ಶಾಸ್ತ್ರ ಶ್ರವಣ ಮಾಡಿ ಮನನ ಮಾಡಿ ಆತ್ಮಜ್ಞಾನ ನಿಶ್ಚಯವನ್ನು ಮಾಡಿಕೊಂಡು
ಅದರ ಪೂರ್ವಕವಾಗಿ ಕರ್ಮಯೋಗವನ್ನು ಮಾಡಿದ್ರೆ ಜ್ಞಾನಯೋಗ ನಿಷ್ಠೆಯನ್ನು ಉಂಟು ಮಾಡುತ್ತದು. ಸ್ಥಿತಪ್ರಜ್ಞತಾಖ್ಯ ಜ್ಞಾನನಿಷ್ಠಾಂ ಆಪಾದಯಿ. ಅದಕ್ಕೆ ಸ್ಥಿತಪ್ರಜ್ಞತೆ ಅಂತ ಹೆಸರು. ಸ್ಥಿತಪ್ರಜ್ಞತೆ ಅಂತ ಹೇಳಲ್ಪಡುವ ಒಂದು ಜ್ಞಾನ ನಿಷ್ಠೆಯನ್ನು ಉಂಟು ಮಾಡುತ್ತದು. ಜ್ಞಾನನಿಷ್ಠಾರೂಪ ಸ್ಥಿತಪ್ರಜ್ಞತಾತು. ಜ್ಞಾನನಿಷ್ಠಾರೂಪವಾದ ಈ ಸ್ಥಿತಪ್ರಜ್ಞತೆ ಅಂತ ಹೇಳುವಂತಹದ್ದಾದರೂ ಯೋಗಾಖ್ಯಂ ಆತ್ಮಾವಲೋಕನಂ ಸಾಧಯತಿ. ಇದಕ್ಕೆ ಎಷ್ಟು ಅರ್ಥ. ಸಮಾಧೌ ಅಚಲಾ ಬುದ್ಧಿ ತದಾ ಯೋಗಂ ಅವಾಪ್ಸ್ಯಸಿ ಅಂದರೆ ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ. ಮೊದಲು ನಿನಗೆ ಈ ಬುದ್ಧಿಯು ನಾನು ಹೇಳಿದ ಉಪದೇಶಗಳಿಂದ ತಿಳಿಯಲ್ಪಟ್ಟ ಆ ಸಕಲೇತರ ವಿಸಜಾತೀಯವಾದ ಆತ್ಮ ವಿಷಯವಾದ ಏಕರೂಪವಾದ ಈ ಬುದ್ಧಿಯು ನಿನಗೆ ಅಸಂಗ ಕರ್ಮಾನುಷ್ಠಾನದಿಂದ ನಿರ್ಮಲವಾದ ಮನಸ್ಸಿನಲ್ಲಿ ಯಾವಾಗ ನಿಶ್ಚಯವಾಗಿ ಉಳಿಯುತ್ತೋ, ಈ ಬುದ್ಧಿಯು ನಿಶ್ಚಲವಾಗಿ ನಿನ್ನ ಮನಸ್ಸಿನಲ್ಲಿ ಉಳಿಯುತ್ತೋ, ಆಗ ಯಥಾ ನಿಶ್ಚಲ ಸ್ಥಾಸ್ಯತಿ, ಆವಾಗ ನೀನು ತದಾ ಯೋಗಂ ಅವಾಪ್ಸ್ಯಸಿ. ಯದಾ ಬುದ್ಧಿ ಸಮಾಧೌ ಅಚಲ ಅಂತ ಹೇಳಿದ್ರೆ ನಿನ್ನ ಮನಸ್ಸಿನಲ್ಲಿ ಅಂತ ಅರ್ಥ. ಮನಸ್ಸಿನಲ್ಲಿ ಸ್ಪಷ್ಟವಾಗಿ ನಿಂತ್ಕೊಳ್ಬೇಕು, ಅಚಲವಾಗಿ ಇರಬೇಕು ನಿನಗೆ. ಯದಾ ಅಚಲ ಸ್ಥಾಸ್ಯತಿ ನಿರ್ಮಲೀಕೃತೆ ಮನಸ್ಸಿ ಸಮಾಧೌ ಅಂತ ಅರ್ಥ. ಸಮಾಧಿ ಸಮ್ಯಕ್ ಆಧೀಯತೆ ಅಸ್ಮಿನ್ ಇತಿ ಸಮಾಧಿ ಮನಃ ಅಂತ ಅರ್ಥ ಮಾಡಿದ್ರು ಹಿಂದೆ. ಸಮಾಧಿ ಮನಃ ಅಂತ ಮನಸ್ಸಿನಲ್ಲಿ ಅಚಲವಾದ ಈ ಬುದ್ಧಿಯು ಯಾವಾಗ ನಿನ್ನ ಮನಸ್ಸಿನಲ್ಲಿ ನಿಂತುಕೊಳ್ಳುತ್ತೋ, ಈ ರೀತಿ ನನ್ನಿಂದ ಉಪದಿಷ್ಟವಾದ ಇದರಿಂದ ತಿಳಿದು ಬಂದ ನಿನಗೆ ಸಕಲೇತರ ವಿಸಜಾತೀಯವಾದ ಆತ್ಮಸ್ವರೂಪ ವಿಷಯಕವಾದ ಏಕರೂಪವಾದ ಒಂದು ಬುದ್ಧಿ ಅಸಂಗ ಕರ್ಮಾನುಷ್ಠಾನದಿಂದ ನಿರ್ಮಲೀಕೃತವಾದ ಮನಸ್ಸಿನಲ್ಲಿ ಯಾವಾಗ ನಿಶ್ಚಲವಾಗಿ ನಿಲ್ಲುತ್ತೋ, ಆಗ ಆತ್ಮಾವಲೋಕವನ್ನು ಪಡೆದುಕೊಳ್ತೀಯ. ಅಂದರೆ ಅದರಲ್ಲಿ ಎರಡು ವಿಷಯ ಬಂತು. ಆತ್ಮಾವಲೋಕನ ಕಡೆಯಲ್ಲಿ ಯದಾ ಯೋಗಂ ತದಾ ಯೋಗಂ ಅವಾಪ್ಸ್ಯಸಿ ಅಂತ ಹೇಳಕ್ಕೆ ಮೊದಲು ಇಲ್ಲಿ ಎರಡು ವಿಷಯ ಇದೆ. ಕರ್ಮಯೋಗ ಜ್ಞಾನಯೋಗಗಳು ಎರಡೂ ಇದೆ ಅಂತ ಅರ್ಥ. ಅಸಂಗ ಕರ್ಮಾನುಷ್ಠಾನದಿಂದ ಆತ್ಮಜ್ಞಾನ ಪೂರ್ವಕವಾಗಿ ಮಾಡುವ ಅಸಂಗ ಕರ್ಮಾನುಷ್ಠಾನ ಕರ್ಮಯೋಗ. ಅದರಿಂದ ನಿರ್ಮಲೀಕೃತವಾದ ಮನಸ್ಸಿನಲ್ಲಿ ನಿಶ್ಚಲವಾಗಿ ನಿಂತ್ಕೊಳ್ಳುತ್ತಲ್ಲ, ಅದು ಜ್ಞಾನಯೋಗ ಅಂತ ಹೇಳಲ್ಪಡುವುದು. ಅದರಿಂದ ಯೋಗ ಅಂದರೆ ಆತ್ಮಾವಲೋಕ ಉಂಟಾಗುತ್ತೆ. ಇಂದ ಕರ್ಮಯೋಗ ಜ್ಞಾನಯೋಗ ಎರಡರಿಂದಲೂ ನಿನಗೆ ಆತ್ಮಾವಲೋಕನ ಉಂಟಾಗುತ್ತೆ ಅನ್ನೋದು ಮೂರು ವಿಷಯಗಳು ಇಲ್ಲಿ ಹೇಳಲ್ಪಟ್ಟಿದೆ ಈ ಶ್ಲೋಕದಲ್ಲಿ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೌ ಅಚಲ ಬುದ್ಧಿ. ಇದರಲ್ಲಿ ಕರ್ಮಯೋಗ ಜ್ಞಾನಯೋಗ ಎರಡು ಬಂದ್ಬಿಟ್ಟಿದೆ ಇದರಲ್ಲಿ. ಅದು ತದಾ ಯೋಗಮವಾಪ್ಸ್ಯಸಿ, ಅದರಿಂದ ನಿನಗೆ ಆತ್ಮಾವಲೋಕನ ಉಂಟಾಗುತ್ತೆ ಹೇಳಿದಾಗ ಶಾಸ್ತ್ರಜನ್ಯ ಜ್ಞಾನ ಪೂರ್ವಕ ಕರ್ಮಯೋಗ. ಶ್ರುತಿ ವಿಪ್ರತಿಪನ್ನ ಅಂದರೆ ನನ್ನಿಂದ ಉಪದಿಷ್ಟವಾದ ಜ್ಞಾನದಿಂದ, ಅದು ಶಾಸ್ತ್ರಜನ್ಯ ಜ್ಞಾನ. ಅದರ ಪೂರ್ವಕವಾಗಿ ನೀನು ಅಸಂಗ ಕರ್ಮಾನುಷ್ಠಾನೇನ ಕರ್ಮಯೋಗವನ್ನು ಮಾಡಬೇಕು. ಆಗ ಮನಸ್ಸು ನಿರ್ಮಲವಾದರೆ ನಿಶ್ಚಲ ಸ್ಥಾಸ್ಯತಿ ಸಮಾಧೋ ಅಚಲ ಬುದ್ಧಿ, ಅದು ಜ್ಞಾನಯೋಗ. ಸ್ಥಿತಪ್ರಜ್ಞತಾಖ್ಯ ಜ್ಞಾನನಿಷ್ಠಾಮಾಪಾದಯತಿ. ಆ ಜ್ಞಾನನಿಷ್ಠೆಯಿಂದ ತದಾ ಅಂದರೆ ಆ ಜ್ಞಾನನಿಷ್ಠಾರೂಪವಾದ ಸ್ಥಿತಪ್ರಜ್ಞತೆಯು ಯೋಗಮವಾಪ್ಸ್ಯಸಿ ಯೋಗಾಖ್ಯಮಾತ್ಮಾವಲೋಕನಂ ಸಾಧಯತಿ. ಯೋಗ ಅನ್ನುವಂತಹ ಆತ್ಮಾವಲೋಕನವನ್ನು ನೀನು ಪಡೆದುಕೊಳ್ತೀಯ. ಆವಾಗ ಅದರಿಂದ ಸಿದ್ಧಿಸುತ್ತೆ ನಿನಗೆ ಅನ್ನುವುದು ಅರ್ಥ. ನಿತ್ಯಾತ್ಮ ಸಂಘಕರ್ಮೇ ಗೋಚರ. ಇದು ಗೀತಾರ್ಥ ಸಂಗ್ರಹದ ಶ್ಲೋಕ, 6ನೇ ಶ್ಲೋಕ. ದ್ವಿತೀಯೇ ಸ್ಥಿತಧೀ ಲಕ್ಷ್ಯ ಪ್ರೋಕ್ತ ತನ್ಮೋಹ ಶಾಂತಯೇ. 2ನೇ ಅಧ್ಯಾಯದ ಅರ್ಥದಲ್ಲಿ ಹೇಳುವಾಗ ನಿತ್ಯಾತ್ಮ ಆತ್ಮಸ್ವರೂಪ, ನಿತ್ಯವಾದ ಆತ್ಮಸ್ವರೂಪ, ಅಸಂಗ ಕರ್ಮ ಈಹ ಗೋಚರ, ಅಸಂಗ ಕರ್ಮೇಹ ಗೋಚರ. ಅಸಂಗ ಕರ್ಮ ಈಹ ಕರ್ಮಫಲಗಳಲ್ಲಿ ಆಸೆ ಇಲ್ಲದೆ ಇರಂತೆ ಮಾಡುವಂತಹದ್ದು. ಅದರಿಂದ ಉಂಟಾಗುವ ಸಾಂಖ್ಯಯೋಗಧೀಹಿ ಅಂತ ಹೇಳಿದ್ರೆ ಇದು ಜ್ಞಾನನಿಷ್ಠೆ. ಇದು ಅಂತಹ ಮನಸ್ಸು. ಎರಡನೆಯಲ್ಲಿ ಸ್ಥಿತಧೀ ಲಕ್ಷ್ಯ, ಸ್ಥಿತಪ್ರಜ್ಞ ಅನ್ನುವ ಲಕ್ಷಣವನ್ನು ಉಂಟಾಗುವ ಜ್ಞಾನಯೋಗವು ಅವನ ಮೋಹ ಶಾಂತಿಗಾಗಿ 2ನೇ ಅಧ್ಯಾಯದಲ್ಲಿ ಉಪದಿಷ್ಟವಾಗಿದೆ ಅನ್ನೋದನ್ನ ಗೀತಾರ್ಥ ಸಂಗ್ರಹದಲ್ಲಿ ಹೇಳಿದ ಅರ್ಥ ಇಲ್ಲಿ. ಇತಿ ಸಂಗ್ರಹ ಶ್ಲೋಕಂ ಅನುಸಂಧಾನ ಜ್ಞಾನಯೋಗಾಭಿಧಾನ ಉಪಕ್ರಮಭೂತಂ ಉತ್ತರ ಶ್ಲೋಕಂ ಅವತಾರಯತಿ. ಮುಂದಿನ ಶ್ಲೋಕದಿಂದ ಜ್ಞಾನಯೋಗವು ಉಪದಿಷ್ಟವಾಗಿದೆ. ಮುಂದಿನ ಪ್ರಜ್ಞಸ್ಯ ಕಾ ಭಾಷಾ ಬರುತ್ತೆ ಇಲ್ಲಿ.
ಮುಂದಿನ ಶ್ಲೋಕದಿಂದ ಸ್ಥಿತಪ್ರಜ್ಞತೆ ಅದರ ಬಗ್ಗೆ ವಿಷಯ ಬರುತ್ತೆ, ಜ್ಞಾನಯೋಗ. ಅದಕ್ಕೆ ಇಲ್ಲಿ ಅವತಾರಿಕೆ, ಇದನ್ನ ಇಲ್ಲಿ ಪೂರ್ವಭಾವಿಯಾಗಿ ಈ ಶ್ಲೋಕದಲ್ಲಿ ಅದರ ಅರ್ಥವನ್ನ ಅದಕ್ಕೆ ಅನುಗುಣವಾಗಿ ಆಳವಂದಾರ್ ಹೇಳಿರುವ ಗೀತಾರ್ಥ ಸಂಗ್ರಹ ಶ್ಲೋಕದ ಅನುಗುಣವಾಗಿ ಹೇಳ್ತಾ ಇದ್ದಾರೆ. ಜ್ಞಾನಯೋಗ ವಿಧಾನ, ಜ್ಞಾನಯೋಗ ಅನ್ನುವ ಹೆಸರನ್ನುಳ್ಳಂತಹ ಉಪಕ್ರಮಭೂತಂ ಉತ್ತರ ಶ್ಲೋಕಂ, ಅದಕ್ಕೆ ಉಪಕ್ರಮವಾಗಿರುವ ಉತ್ತರ ಶ್ಲೋಕವನ್ನ ಇಲ್ಲಿ ಆರಂಭಿಸ್ತಾ ಇದ್ದಾರೆ. ಇಲ್ಲಿ ಪ್ರವೇಶ ಅದಕ್ಕೆ ಯೋಗೇತು ಇತಿ ಅಂತ ಹೇಳ್ಬಿಟ್ಟು ಯೋಗೇತು ಇಮಾಂ ಶೃಣು ಅಂತ ಹೇಳಿ ಆರಂಭಿಸ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಬುದ್ಧಿ ವಿಶೇಷ ಅಂತ ಹೇಳಿದ್ರೆ ವ್ಯವಸಾಯಾತ್ಮಿಕ ಬುದ್ಧಿ ಇತ್ಯಾದಿನ ಪೂರ್ವೋಕ್ತಃ. ಬುದ್ಧಿ ವಿಶೇಷ ಅನ್ನೋದು ವ್ಯವಸಾಯಾತ್ಮಿಕ ಅಂತ ಹೇಳಲ್ಪಟ್ಟಿರುವಂತಹದ್ದು. ಬುದ್ಧಿ ವಿಶೇಷ ಸಂಸ್ಕೃತಸ್ಯ ಎಲ್ಲವೂ ಮೋಕ್ಷಕ್ಕೋಸ್ಕರವೇ ಅವನು ಮಾಡುವುದೆಲ್ಲ ಕರ್ಮಗಳು ಪರಮಾತ್ಮನ ಆರಾಧನಾ ರೂಪ, ಎಲ್ಲವೂ ಫಲದಲ್ಲಿ ಆಶೆ ಇಲ್ಲದೆ ಕರ್ತೃತ್ವ ತ್ಯಾಗದೊಡನೆ ಮಾಡುವಂತಹ ಬುದ್ಧಿ ವಿಶೇಷದಿಂದ ಸಂಸ್ಕೃತವಾದದ್ದು. ಬುದ್ಧಿ ವಿಶೇಷ ಸಂಸ್ಕೃತಸ್ಯ ಧರ್ಮಾನುಷ್ಠಾನಸ್ಯ, ಅಂತಹ ಕರ್ಮಯೋಗದಿಂದ ಮಾಡುವಂತಹದ್ದು, ಅದಕ್ಕೆ ಲಕ್ಷ್ಯವಾದದ್ದು ಯೋಗ. ಅದು ಯಾವುದು ಅಂತ ಹೇಳಿದ್ರೆ ಆತ್ಮಾವಲೋಕನ ಅನ್ನುವ ಅರ್ಥ. ಇಲ್ಲಿ ಲಕ್ಷ್ಯಭೂತಂ ಉದ್ದೇಶ್ಯಭೂತಂ ಇತ್ಯರ್ಥ. ಉದ್ದೇಶ ಅದಕ್ಕೆ ವ್ಯವಸಾಯಾತ್ಮಿಕವಾದ ಬುದ್ಧಿ ವಿಶೇಷ ಸಂಸ್ಕೃತ ಅಂತ ಹೇಳಿದಾಗ ಶ್ರುತಿ ಪ್ರತಿಪನ್ನ ಇತ್ಯಸ್ಯ ಪ್ರಕೃತ ಅನುಪಯುಕ್ತ ಅಪ್ರಕೃತ ವೈದಿಕ ವಾಕ್ಯ ವಿರೋಧಾರ್ಥತಾ ಭ್ರಮಂ ಶ್ರೋತವ್ಯಸ್ಯ ಇತಿ ಚ ಪ್ರಕೃತ ಅನುರೋಧೇನ ವಿಧಸ್ಥಿತಿ ಶ್ರುತಿ ಶ್ರವಣಂ ಇತ್ಯಾದಿನ. ಶ್ರುತಿ ಅನ್ನೋದಕ್ಕೆ ವೇದ ಅನ್ನುವ ಅರ್ಥ ಮಾಡಲಿಲ್ಲ. ಆಗ ವಿಪ್ರತಿಪತ್ತಿ ಅಂದರೆ ವೇದದಲ್ಲಿ ವಿರುದ್ಧವಾದ ಅರ್ಥಗಳು ಅನ್ನೋ ಅರ್ಥ ಬಂದ್ಬಿಡುತ್ತೆ. ಇಲ್ಲಿ ವೈದಿಕ ವಾಕ್ಯ ವಿರೋಧಾರ್ಥತಾ ಭ್ರಮಂ ಅಂದ್ರು. ವೈದಿಕ ವಾಕ್ಯ ಅನ್ನೋದು ವೇದಗಳು, ಆ ವೇದ ವಾಕ್ಯಗಳಲ್ಲಿ ವಿರೋಧವಾದ ಅರ್ಥ ಅನ್ನುವ ಈ ವಿಷಯ ಇಲ್ಲಿ ಉಪಯುಕ್ತವಲ್ಲ. ಇಲ್ಲಿ ಅಪ್ರಕೃತವಾದದ್ದು, ಇಲ್ಲಿ ಪ್ರಕೃತವಾಗಿಲ್ಲ ಅದು. ಆದ್ದರಿಂದ ಪ್ರಕೃತ ಅನುಪಯುಕ್ತವೂ ಕೂಡ ಮತ್ತೆ ಅಪ್ರಕೃತವೂ ಆಗಿದೆ. ಇಲ್ಲಿ ಅದರ ವಿಷಯವೇ ಬಂದಿಲ್ಲ, ಅದರ ಉಪಯೋಗವೂ ಇಲ್ಲಿ ಇಲ್ಲ. ಆದ್ದರಿಂದ ವೈದಿಕ ವಾಕ್ಯದ ವಿರೋಧ ಅನ್ನುವ ಅರ್ಥ ಇಲ್ಲಿ ಇಲ್ಲ, ಆ ಅರ್ಥವು ಇಲ್ಲಿ ಹೇಳಲ್ಪಟ್ಟಿಲ್ಲ ಅನ್ನೋದು. ಮತ್ತೆ ಶ್ರೋತವ್ಯಸ್ಯ ಶ್ರುತಸ್ಯ ಚ ಅಂತ ಹೇಳಿರುವಾಗ ತದಾ ಗಂತಾಸಿ ನಿರ್ವೇದಂ ಅಂತ ಹೇಳಕ್ಕೆ ಅನುಗುಣವಾಗಿ ಶ್ರುತಿ ಶ್ರವಣಂ, ಶ್ರೋತವ್ಯ ಶ್ರುತ ಅಂದರೆ ಮುಂದೆ ಕೇಳಲ್ಪಡುವಂತಹದ್ದು, ಇದುವರೆಗೂ ಕೇಳಲ್ಪಟ್ಟಿರೋದು ಅಂತ ಕೇಳಿರೋದು ಅಂತ ಅರ್ಥ ಶ್ರುತಿಗೆ. ಶ್ರವಣಂ ಅನ್ನುವುದೇ ಅರ್ಥ ಮಾಡ್ತರು. ಅಸ್ಮತ್ತಃ ಇತಿ ನನ್ನಿಂದ ಕೇಳಲ್ಪಟ್ಟದ್ದು ಅಂತ ಹೇಳಿದಾಗ ಅಸ್ಮತ್ತಃ ಶ್ರವಣೇನ, ನಾನು ಯಾರು ಅನ್ನೋದನ್ನ ಆಪ್ತತಮತ್ವವನ್ನ ಇಲ್ಲಿ ಹೇಳ್ತಾರೆ. ಸಾರ್ವಜ್ಞ ಸರ್ವಶಕ್ತಿ ಪರಮ ಕಾರುಣ್ಯಾದಿಭಿಹಿ ಅನಾಘ್ರಾತ ಭ್ರಮ ವಿಪ್ರಲಂಬ ಪ್ರಮಾದಾದಿ ದೋಷಗಂಧಾತ್ ಅವ್ಯಾಜ ಬಂಧೋ ಈಶ್ವರಾತ್ ಇತಿ ಭಾವ. ಪರಮಾತ್ಮನಿಂದಲೇ ನೇರವಾಗಿ ನನ್ನಿಂದ ಕೇಳಲ್ಪಟ್ಟಿರುವನು. ನಾನು ಯಾರು ಅಂದರೆ ಈಶ್ವರಾತ್, ಈಶ್ವರ ನಾನೇ, ಸರ್ವೇಶ್ವರನಾದವನು. ಅವನು ಅವ್ಯಾಜ ಬಂಧೋ, ಯಾವ ಕಾರಣವೂ ಇಲ್ಲದೆ, ಒಂದು ಕಾರಣದಿಂದ ಬಂಧುವಾಗಿಲ್ಲ, ಒಂದು ಉಪಾಧಿಯಿಂದ ಬಂಧುವಾಗಿಲ್ಲ, ನಿರುಪಾಧಿಕ ಬಂಧು ಆದವನು ನಾನು. ನಾವು ನಿರುಪಾಧಿಕವಾದ ಬಂಧು ಪರಮಾತ್ಮನು. ಅವನು ದೋಷಗಂಧಾತ್, ಯಾವ ಗಂಧಗಳು ದೋಷಗಳು, ಅನಾಘ್ರಾತ ಭ್ರಮ ವಿಪ್ರಲಂಬ ಪ್ರಮಾದಾದಿ ದೋಷಗಂಧಾತ್. ಭ್ರಮೆ ವಿಪ್ರಲಂಬ ಅಂದರೆ ಮೋಸ ಮಾಡುವುದು ಅಂತ ವಂಚನೆ ಮಾಡುವ ಬುದ್ಧಿಯಿಂದ ಹೇಳುವಂತಹದ್ದು. ಪ್ರಮಾದ ಪ್ರಾಮಾದಿಕವಾಗಿ ತಿಳಿಯದೇ ಆಗುವ ಅಂತಹ ದೋಷಗಳು. ಭ್ರಮೆ ಅಂದರೆ ತಪ್ಪಾದ ಜ್ಞಾನದಿಂದ ಯಾವುದನ್ನು ಏನೋ ಅಂತ ತಿಳಿದು ಉಪದೇಶ ಮಾಡುವುದು. ಇಂತಹದ ದೋಷಗಳಿಂದ ಅನಾಘ್ರಾತ, ಗಂಧವೇ ಇಲ್ಲದೆ ಇರುವಂತಹ ಪರಮಾತ್ಮ. ಅಷ್ಟೇ ಅಲ್ಲದೆ ಸರ್ವಜ್ಞ ಸರ್ವಶಕ್ತಿ ಪರಮ ಕಾರುಣ್ಯಾದಿಭಿಹಿ, ಅವನಿಗೆ ಇರುವ ಸರ್ವಜ್ಞತ್ವ ಇದೆ, ಸರ್ವಶಕ್ತಿತ್ವವಿದೆ, ಪರಮ ಕಾರುಣಿಕನಾಗಿದ್ದಾನೆ. ಆದ್ದರಿಂದ ಇದೆಲ್ಲವೂ ಸರ್ವಜ್ಞತ್ವ ಸರ್ವಶಕ್ತಿತ್ವ ಮಾತ್ರ ಇದ್ದರೆ ನಮಗೆ ಬಹಳ ಭಯವಾಗುತ್ತೆ. ಎಲ್ಲ ತಿಳಿದಿದ್ದಾನೆ, ನಮ್ಮ ತಪ್ಪುಗಳನ್ನೆಲ್ಲ ತಿಳಿದಿದ್ದಾನೆ, ಎಲ್ಲಕ್ಕೂ ಪನಿಷ್ಮೆಂಟ್ ಶಿಕ್ಷೆ ಕೊಡೋಕೆ ಶಕ್ತಿಯೂ ಇದೆ ಅವನಿಗೆ. ಹಾಗಾದರೆ ಅವನು ಮುಂದೆ ಹೇಗೆ ನಿಂತ್ಕೊಳ್ಳೋದು ಅಂದರೆ ಪರಮ ಕಾರುಣಿಕನಾಗಿರೋದ್ರಿಂದ ಕ್ಷಮಿಸಕ್ಕೂ ಅವನು ಸಮರ್ಥನಾಗಿದ್ದಾನೆ. ಎಂತಹ ತಪ್ಪನ್ನು ಬೇಕಾದರೂ ಕ್ಷಮಿಸ್ತಾನೆ, ಪ್ರಾರ್ಥಿಸಿದರೆ, ಅವನ ಆಶ್ರಯಿಸಿದರೆ ಮೊದಲಾದವುಗಳಿಂದ ಅವನಿಗೆ ಆ ದೋಷಗಂಧವೇ ಇಲ್ಲದವನು. ಭ್ರಮೆಯೋ ವಿಪ್ರಲಂಬವೋ ಪ್ರಮಾದವೋ ಎಲ್ಲ ಕಡೆಯೂ ಒಬ್ಬ ಸಾಮಾನ್ಯ ಕರ್ಮವಶ್ಯರಲ್ಲಿ ಕಂಡು ಬರುವಂತಹ ದೋಷಗಳು ಇದ್ಯಾವುದೂ ಇಲ್ಲದವನು. ಮತ್ತೆ ಅವ್ಯಾಜ ಬಂಧುವಾಗಿದ್ದಾನೆ.
ಔಪಾಧಿಕವಾದ ಬಂಧುವಲ್ಲ, ನಿರುಪಾಧಿಕವಾದ ಬಂಧು. ಅವನು ಪರಮೇಶ್ವರ ಸರ್ವೇಶ್ವರನಾದವು. ಅಂತಹ ನನ್ನಿಂದ ಕೇಳಿದ್ಯಾನೆ. ಅಸ್ಮತ್ತಃ ಶ್ರವಣೇನ ವಿಶೇಷತಃ ಪ್ರತಿಪನ್ನ. ವಿ ಶಬ್ದಸ್ಯ ವಿರುದ್ಧಾರ್ಥತಾ ವಿದಾಸಾಯ. ವಿಪ್ರತಿಪತ್ತಿ ಎನ್ನುವಾಗ ವಿರುದ್ಧವಾದ ಪ್ರತಿಪತ್ತಿ ಅಂತ ಅರ್ಥವಲ್ಲ, ಇದು ವಿಶೇಷತಃ ಪ್ರತಿಪನ್ನ ಅಂತ ಅರ್ಥ ಮಾಡಿದ್ರು. ವೈಶಿಷ್ಟ್ಯಾರ್ಥತಾಂ ಈಶ್ವರಾತಿ ಶ್ರವಣೇನ ಸಿದ್ಧಾಂ ದರ್ಶಯತಿ. ಪರಮಾತ್ಮನಿಂದಲೇ ಶ್ರವಣ ಮಾಡಿದ್ರೆ ಒಂದು ವಿಶೇಷವಿಲ್ಲದೆ ಇರುತ್ತೆ, ಅದು ಸಿದ್ಧವಾದದ್ದು. ಅದನ್ನ ಇಲ್ಲಿ ವಿಶೇಷತಃ ಪ್ರತಿಪನ್ನ. ಸ್ಥಾಸ್ಯತಿ ಅಂದರೆ ನಿಂತ್ಕೊಳ್ಳುತ್ತೆ ಅಂತ ಅರ್ಥ ಸ್ಪಷ್ಟವಾಗಿ. ಸ್ಥಾ ಗತ್ಯರ್ಥದಲ್ಲಿ ಬರುತ್ತೆ. ಸ್ಥಾ ಧಾತು ತಿಷ್ಠತಿ ಮೊದಲಾದ್ದು. ಸ್ಥಾಸ್ಯತಿ ಸ್ಥಾಯಿತ್ವಂ ಹಿ ಉಕ್ತಂ. ಸ್ಥಾಯಿ ಭಾವ ಅಂದರೆ ಒಂದೇ ರೂಪದಲ್ಲಿ ಇರೋದು, ರೂಪವಾಗಿ. ವಿಶೇಷಂ ಪೂರ್ವೋಕ್ತಂ ವೇನುಕ್ತಿ ಸಕಲೇತರ. ಆ ಸ್ಥಾಯಿ ಭಾವ ಏನು ಅಂತ ಹೇಳಿದ್ರೆ ಸಕಲೇತರ ವಿಸಜಾತೀಯ ನಿತ್ಯ ನಿರತಿಶಯ ಸೂಕ್ಷ್ಮ ಆತ್ಮ ವಿಷಯ ಅಂತ ಹೇಳಿದ್ರು. ಅಂತಹ ಆತ್ಮ ವಿಷಯವು ಅದು. ಅರ್ಥೇನೈವ ವಿಶೇಷೋ ಹಿ ನಿರಾಕಾರತೆಯ ಧಿಯಾಮಿತಿ ಪ್ರಸಿದ್ಧಮಿತಿ ಭಾವ. ಅರ್ಥದಿಂದಲೇ ಅಂದರೆ ಪದಾರ್ಥಗಳಿಂದಲೇ ವಿಶೇಷವಾಗುತ್ತೆ, ವಿಶೇಷ ಉಂಟಾಗುತ್ತೆ. ಧಿಯಾಂ ನಿರಾಕಾರತೆಯ. ಇದೆಲ್ಲ ಬೌದ್ಧರ ವಿಷಯದಲ್ಲಿ ಹೇಳುವ ಮಾತುಗಳು. ಇದೆಲ್ಲ ಯೋಗಾಚಾರರು ಅಂತ ಹೇಳಿಬಿಟ್ಟು ಅವರು ಹೇಳಿದ್ರು, ಜ್ಞಾನವೇ ಪದಾರ್ಥದ ರೂಪ ತಗೊಳ್ಳುತ್ತೆ ಅಂತ ಹೇಳಿದ್ರು ಅವರು. ಜ್ಞಾನವೇ ಪದಾರ್ಥಗಳ ರೂಪವನ್ನು ಪಡೆದುಕೊಂಡು ನಮಗೆ ಕಾಣಿಸ್ತಾ ಇದೆ. ಜ್ಞಾನಕ್ಕೆ ಆಕಾರವೇ ಇಲ್ಲ, ನಿರಾಕಾರ. ಆದ್ದರಿಂದ ಅರ್ಥದಿಂದಲೇ ಅದಕ್ಕೆ ವಿಶೇಷ ಉಂಟಾಗಬೇಕು. ಅದಕ್ಕೆ ಪದಾರ್ಥಗಳೇ ಇಲ್ಲದೆ ಅರ್ಥಶೂನ್ಯವಾದ ಜ್ಞಾನ ಏನಕ್ಕೆ ಸಾಧ್ಯವಿಲ್ಲ. ಒಂದು ಪದಾರ್ಥವನ್ನು ಅವ್ರು ಹೇಳೋದು, ಬೌದ್ಧರು ಯೋಗಾಚಾರರು ವಾದ ಮಾಡೋದೇನು ಅಂದರೆ, ಈಗ ನಾನು ಒಂದು ಪುಸ್ತಕ ನೋಡ್ತಾ ಇದ್ರೆ ಪುಸ್ತಕ ಅನ್ನೋದಿಲ್ಲ ಅಲ್ಲಿ. ಆ ಪುಸ್ತಕವಾದ ಆಕಾರದಲ್ಲಿ ನನ್ನ ಜ್ಞಾನವೇ ಅಲ್ಲಿ ಪುಸ್ತಕವಾದ ಆಕಾರವಾಗಿ ನನಗೆ ತೋರ್ತಿದೆ. ಜ್ಞಾನ ಒಂದೇ ಇರೋದು, ಪುಸ್ತಕವೇ ಇಲ್ಲ ಅಲ್ಲಿ ಅಂದರು. ಪದಾರ್ಥ ಇಲ್ಲ, ಜ್ಞಾನವೇ ಎಲ್ಲ ಪೂರ್ಣವಾಗಿ ಅಂತ ಹೇಳಿದ್ರು. ಅವರು ಯೋಗಾಚಾರರು ಅಂತ ಅರ್ಥ ಅವರಿಗೆ ಹೆಸರು. ಅವರಿಗೆ ಎಲ್ಲ ಐಡಿಯಾಲಜಿಸ್ಟ್ ಅಂತ ಅವ್ರು ಹೇಳ್ತಾರೆ. ಐಡಿಯಾಸ್ ಎಲ್ಲ ಜ್ಞಾನವೇ. ಸ್ವಪ್ನದಲ್ಲಿ ನಮಗೆ ಕಂಡು ಬರೋ ಪದಾರ್ಥಗಳಿಲ್ವಲ್ಲ, ಬರೀ ಜ್ಞಾನ ತಾನೇ ಪದಾರ್ಥಗಳಂತೆ ಕಂಡು ಬರುತ್ತೆ. ಸ್ವಪ್ನದಲ್ಲಿ ಜ್ಞಾನದಲ್ಲಿ ತಾನೇ ಎಲ್ಲ ನೋಡ್ತೀವಿ. ಸ್ವಪ್ನದಲ್ಲಿ ಎಲ್ಲಿ ಪದಾರ್ಥಗಳು ನೇರವಾಗಿರುತ್ತೆ ಅಲ್ಲಿ ಅಂತ ಹೇಳ್ಬಿಟ್ಟು, ಎದ್ದಿರುವಾಗಲೂ ಹಾಗೆಯೇ, ಜಾಗ್ರದ ಅವಸ್ಥೆಯಲ್ಲಿಯೂ ಹಾಗೆಯೇ ಅಂತ ಹೇಳ್ತಾರೆ. ಆದರೆ ಹಾಗಲ್ಲ, ಪದಾರ್ಥಗಳಿರಬೇಕು. ಪದಾರ್ಥಗಳಿಲ್ಲದೆ ಜ್ಞಾನ ಬರೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಿರುವಾಗ ಸಕಲೇತರ ವಿಷಯಾತಿಯ ನಿತ್ಯ ನಿರತಿಶಯ ಸೂಕ್ಷ್ಮ ಆತ್ಮ ವಿಷಯ ಅಂತ ಹೇಳ್ತಿದ್ದಾರೆ. ಅದಕ್ಕೇನೆ ಆದ್ದರಿಂದ ಇಲ್ಲಿ ನಿಶ್ಚಲಾಚಲ ಶಬ್ದಯೋ ನಿಶ್ಚಲ ಚಲಶಬ್ದಯೋ ಪೌನರುಕ್ತಿ ಪರಿಹಾರಾರ್ಥಂ ಸ್ವಯಂ ಇತ್ಯರ್ಥ. ಸ್ಥಾಸ್ಯತಿ ನಿಶ್ಚಲ ಅಚಲ ಶಬ್ದಯೋ ಅಂತ ಹೇಳಿದ್ರು. ಒಂದು ನಿಶ್ಚಲ, ಒಂದು ಅಚಲ. ನಿಶ್ಚಲಾಚಲ ಶಬ್ದಯೋ ಎರಡು ಶಬ್ದಗಳಿದೆ ಈ ಶ್ಲೋಕದಲ್ಲಿ. ಸಮಾಧವು ಅಚಲ ಬುದ್ಧಿ ಎಂದರು. ಯಥಾಸ್ಥಿತಿ ನಿಶ್ಚಲ ಅಂತ ಹೇಳಿದ್ರು. ಇಲ್ಲಿ ನಿಶ್ಚಲ ಒಂದು, ಅಚಲ ಎರಡು ಶಬ್ದಗಳು ಬಂತು ಇಲ್ಲಿ. ನಿಶ್ಚಲ ಅನ್ನುವಾಗ ಏಕರೂಪ ಸ್ವಯಂ ನಿಶ್ಚಲ, ಸ್ವಯಂ ನಿಶ್ಚಲ ಅಂತ ಹೇಳಿದ್ರು. ಆವಾಗ ಸಮಾಧವು ಅಚಲ ಬುದ್ಧಿ ಆಮೇಲೆ ಬರುತ್ತೆ. ಸ್ವಯಂ ಇತ್ಯಾದಿ ಉದ್ದೇಶ್ಯ ಅಂತರ್ಗತಂ ಅಚಲತ್ವಂ ನಿಶ್ಚಲತ್ವಂ ತತ್ರ ವಿಧೇಯೋ ವಿಶೇಷ ಇತಿ ಸ್ವಯಂ ಶಬ್ದಸ್ಯ ಭಾವ. ಉದ್ದೇಶ್ಯದಲ್ಲಿ ಅಂತರ್ಗತವಾಗಿರುವುದು ಅಚಲ ಅಂತ ಹೇಳಿದ್ರು. ಸಮಾಧವು ಅಚಲ ಬುದ್ಧಿ ಇರಬೇಕು, ಅದು ಉದ್ದೇಶ್ಯ. ವಿಧೇಯವಾದದ್ದೇನು? ನಿಶ್ಚಲತ್ವ. ಸ್ವಯಂ ನಿಶ್ಚಲವಾಗಿ ಉಳಿಬೇಕು, ನಿನ್ನ ಮನಸ್ಸು ಸ್ವಯವಾಗಿ ಇರಬೇಕಲ್ಲಿ. ಆದ್ದರಿಂದ ಉದ್ದೇಶ ವಿಧೇಯ ಭಾಗವನ್ನು ಇಲ್ಲಿ ವಿಚಾರ ಮಾಡಿ ಹೇಳ್ತಾರೆ. ಸ್ವಯಂ ಶಬ್ದ ಅನ್ನುವ ಸ್ವಯಂ ನಿಶ್ಚಲ ಅಂತ ಅರ್ಥ ಮಾಡಿದ್ರು. ನಮ್ಮ ಬುದ್ಧಿಯು ತಾನಾಗಿಯೇ ನಿಶ್ಚಲವಾಗಿರಬೇಕು ಅಲ್ಲಿ, ಅದು ವಿಧೇಯವಾದದ್ದು. ಆಗ ನಿನಗೆ ಅಚಲವಾದ ಸಮಾಧವು ಅಚಲವಾದ ಬುದ್ಧಿ ಬಂದರೆ ಜ್ಞಾನನಿಷ್ಠೆ ಬರುತ್ತೆ ತಾನಾಗಿ. ಅದರಿಂದ ಏಕರೂಪ ಅರ್ಥ ವಿಷಯತ್ವ ಏಕರೂಪ ವಿಷಯಾಂತರ ಸಂಚಾರ ರಹಿತಾಚ ಇತ್ಯರ್ಥ. ಏಕರೂಪ ಅರ್ಥ ವಿಷಯತ್ವಾತ್ ಏಕರೂಪ. ಅದರಿಂದ ಇಲ್ಲಿ ನಿಶ್ಚಲ ಬುದ್ಧಿ ಅಂತ ಹೇಳುವಾಗ ಸ್ಥಾಸ್ಥಿತಿ ನಿಶ್ಚಲ ಅಂದಾಗ ಏಕರೂಪ ಅಂತ ಹೇಳಿದ್ರು. ಒಂದೇ ರೂಪವಾಗಿರುವಂತಹದ್ದು. ಯಾಕೆ ಅಂದರೆ ಒಂದೇ ರೂಪವಾದ ಪದಾರ್ಥದ ವಿಷಯವನ್ನು ಹೊಂದಿದೆ ಅದು. ಆತ್ಮಸ್ವರೂಪವು ಎಂದಿಗೂ ಬದಲಾಗುವುದಿಲ್ಲ, ವಿಕಾರರಹಿತವಾದದ್ದು ಆತ್ಮಸ್ವರೂಪ. ಆ ವಿಕಾರರಹಿತವಾದ ಏಕರೂಪವಾದ ಆತ್ಮಸ್ವರೂಪ ವಿಷಯವಾದ ಬುದ್ಧಿಯೂ ಏಕರೂಪವಾಗಿರ್ಬೇಕು. ಆದ್ದರಿಂದ
ಏಕರೂಪ ಅರ್ಥ ವಿಷಯತ್ವಾತ್. ಅರ್ಥ ಅಂದರೆ ಪದಾರ್ಥ. ಏಕರೂಪವಾದ ಪದಾರ್ಥವಾದ ಆತ್ಮನನ್ನು ವಿಷಯವಾಗಿ ಹೊಂದಿರೋದ್ರಿಂದ ಏಕರೂಪ, ಇದು ಏಕರೂಪವಾಗಿರಬೇಕು. ಅಂದರೆ ವಿಷಯಾಂತರ ಸಂಚಾರ ರಹಿತ, ಬೇರೆ ವಿಷಯಗಳಲ್ಲಿ ಹೋಗಬಾರ್ದು, ಆತ್ಮನಲ್ಲಿಯೇ ಇರಬೇಕು. ಸ್ಥಿರವಾದ ಏಕರೂಪವಾದ ಆತ್ಮನನ್ನೇ ವಿಷಯವನ್ನಾಗಿ ಹೊಳ್ಳಿ ಅದರಲ್ಲಿಯೇ ಇರಬೇಕು ಮನಸ್ಸು, ಬೇರೆ ವಿಷಯಗಳಲ್ಲಿ ಹೋಗಬಾರ್ದು ಅಂತ ಅರ್ಥ. ಸ್ವಯಂ ನಿಶ್ಚಲ ಅದು ಏಕರೂಪ ಅಂತ ಹೇಳಿದ್ರು ಅದಕ್ಕೆ. ಅಥವಾ ಶ್ರುತಿ ಪ್ರತಿಪನ್ನ ಇತಿ ಶ್ರವಣಸ್ಯ ಉಕ್ತತ್ವಾತ್ ಮನನ ಸ್ಥಿರೀಕೃತತ್ವಂ ಕುತರ್ಕೈ ಅಕಂಪನೀಯತ್ವಂ ಚ ಪದಾಭ್ಯಾಂ ವಿವಕ್ಷಿತಂ, ಅದು ಹೇಳ್ಬೋದು ಅಂತ ಹೇಳಿದ್ರು. ಯದಾ ಸ್ಥಾಸ್ಯತಿ ನಿಶ್ಚಲ ಅಂತ ಹೇಳಿದಾಗ ಶ್ರವಣದಿಂದ ನಿನಗೆ ವಿಶೇಷವಾಗಿ ಪ್ರತಿಪನ್ನವಾಗಿದೆ. ಸರ್ವಜ್ಞನಾದ ಸರ್ವೇಶ್ವರನಾದ ಪರಮಕರುಣಿಕನಾದ ನನ್ನಿಂದ ಯಾವ ದೋಷವೂ ಇಲ್ಲದಂತಹ ನನ್ನಿಂದ ನಿನಗೆ ಉಪದಿಷ್ಟವಾದದ್ದು ವಿಶೇಷವಾಗಿ ತಿಳಿದಿರುವ ಜ್ಞಾನ ಯಾವುದಿದೆಯೋ ಅದನ್ನು ಮನನದಿಂದ ಸ್ಥಿರೀಕರಣ ಮಾಡ್ಕೊಳ್ಬೇಕು ನೀನು. ಮನನ ಮಾಡಿ ಸ್ಥಿರೀಕರಣ ಮಾಡಿದ್ರೆ ಶ್ರವಣಸ್ಯ ಉಕ್ತತ್ವಾತ್ ಮನನ ಸ್ಥಿರೀಕೃತತ್ವಂ ಕುತರ್ಕೈ ಅಕಂಪನೀಯತ್ವಂಚ. ಅಷ್ಟೇ ಅಲ್ಲದೆ ಮನನ ಮಾಡಿ ಸ್ಥಿರೀಕರಣ ಮಾಡಿ ಕುತರ್ಕಗಳಿಂದ ಅದು ಬದಲಾಗಬಾರ್ದು. ಆದ್ದರಿಂದ ಕುತರ್ಕಗಳನ್ನೆಲ್ಲ ನೋಡಿದ್ರೆ ಇದು ಹೀಗಿರ್ಬೋದು ಅನ್ನುವ ಸಂಶಯ ಬರಬಾರ್ದು ನಿನಗೆ. ಎರಡು ವಿಷಯಗಳು ನಿಶ್ಚಲ ಸ್ಥಾಸ್ಯತಿ ಅನ್ನುವ ಶಬ್ದಗಳಿಂದ ಹೇಳಲ್ಪಟ್ಟಿದೆ. ನಿಶ್ಚಲವಾಗಿ ಇರುತ್ತೆ ಅಂತ ಹೇಳಿದ್ರೆ ಯಾವ ವಿಷಯ, ಯಾವ ಒಂದು ಕುತರ್ಕಗಳಲ್ಲಿ ಬದಲಾಗಬಾರ್ದು, ಮನದಿಂದ ಸ್ಥಿರಪಡಿಸ್ಕೊಳ್ಬೇಕು. ಆದ್ದರಿಂದ ಅಂತಹ ಬುದ್ಧಿ ಅಂತಾನು ಅರ್ಥ ಮಾಡ್ಬೋದು. ಅಥವಾ ಇನ್ನೂ ಒಂದು ಅರ್ಥವನ್ನು ಹೇಳ್ತಾರೆ, ಯದ್ವಾ ಪೂರ್ವೋಕ್ತ ಬಹುಶಾಖಾತ್ವ ಅನಂತತ್ವ ನಿಷೇಧ ಪರೋ ಅಚಲ ಶಬ್ದ ಇತಿ ಅಭಿಪ್ರಾಯಣ ಏಕರೂಪ ಹಾಗೂ ಹೇಳ್ಬೋದು. ಬಹುಶಾಖಾ ಅನಂತಾಶ್ಚ ಬುದ್ಧಯ ಅವ್ಯವಸಾಯಿನ ಅಂತ ಹೇಳಿದ್ರೆ ಹಾಗೆ ಹೋಗದೆ ನಿಶ್ಚಲವಾಗಿ ಏಕರೂಪವಾಗಿರಬೇಕು ಅನ್ನುವ ಅರ್ಥವನ್ನು ಏಕರೂಪ ಅನ್ನೋದು ಹೇಳ್ಬೋದು. ಇದೆಲ್ಲ ಒಂದೇ ಕಡೆಯಲ್ಲಿ ಅರ್ಥ ಒಂದೇ ಬರುತ್ತೆ ಎಲ್ಲದಕ್ಕೂ ಕೂಡ. ಸಮಾಧೀಯತೆ ಅಸ್ಮಿನ್ ಆತ್ಮಜ್ಞಾನಮಿತಿ ಸಮಾಧಿ ಮನಃ, ಇದು ಹಿಂದೆ ಹೇಳಿದ ವಿಷಯ. ನಿರ್ವಚನೇನ ತೈಲಧಾರಾವತೆ ಅವಿಚ್ಛಿನ್ನ ಸ್ಥಿತಿ ಹೇತುತಾಂ ಅಭಿಪ್ರೇತಃ ಉಕ್ತಂ ಅಸಂಗ ಇತ್ಯಾದಿ. ಇದುವೇ ಭಾಷಿಕಾರರೆಲ್ಲ ಹೇಳ್ತಾರೆ, ತೈಲಧಾರಾವದ ಅವಿಚ್ಛಿನ್ನ ಸ್ಥಿತಿ ಸಂತತಿ ರೂಪ ಅಂತ ಹೇಳ್ಬೇಕು. ಅದನ್ನ ಏಕರೂಪವಾಗಿ ಒಂದು ಎಣ್ಣೆಯ ಧಾರೆ ಸುರಿದ್ರೆ ಹೇಗೆ ಕಂಟಿನ್ಯೂಸ್ ಆಗಿ ಬರುತ್ತಲ್ಲ, ಅದು ಒಂದಕ್ಕೊಂದಕ್ಕೆ ಮಧ್ಯದಲ್ಲಿ ಅಂತರವಿರೋದಿಲ್ಲ, ನಿರಂತರವಾಗಿ ಒಂದು ಎಣ್ಣೆಯ ತೈಲಧಾರೆ ಬರುವ ಹಾಗೆ ಆ ರೀತಿ ಏಕರೂಪವಾಗಿ ಇರುವಂತಹ ಬುದ್ಧಿ ಮನಸ್ಸು ಅಂತ ಹೇಳಿ ಅದನ್ನ ಇಲ್ಲಿ ಹೇಳುವಾಗ ಅಸಂಗ ಅನ್ನುವ ಬುದ್ಧಿ ಅಸಂಗ ಕರ್ಮಾನುಷ್ಠಾನೇನ ಹೇಳಿದ್ರು. ಅಸಂಗ ಕರ್ಮಾನುಷ್ಠಾನದಿಂದ ಸಮಾಧಿ ಶಬ್ದಕ್ಕೆ ಮನಃ ಅನ್ನುವ ಅರ್ಥ. ಸಮಾಧಿ ಶಬ್ದಸ್ಯ ಹತ್ರ ಬುದ್ಧಿ ವಿಶೇಷ ಪರತ್ವೇ ಪುನರುಕ್ತ್ಯಾದಿ. ಸಮಾಧಿ ಬುದ್ಧಿ ವಿಶೇಷವಲ್ಲ, ಇಲ್ಲಿ ತತ್ಕಾಲ ಪರತ್ವೇತು ಲಕ್ಷಣಾಚಸ್ಯ ರೀತಿ ಭಾವ. ಸಮಾಧಿ ಎನ್ನುವ ಒಂದು ಕಾಲ, ಸಮಾಧಿ ಅನ್ನೋದು ಒಂದು ಅವಸ್ಥೆ ಯೋಗದಲ್ಲಿ, ಆದ್ದರಿಂದ ಆ ಅವಸ್ಥೆಯು ಹೇಳಲ್ಪಟ್ಟಿಲ್ಲ ಇಲ್ಲಿ. ತತ್ಕಾಲ ಪರತ್ವೆ ಅಂದರೆ ಸಮಾಧಿ ಕಾಲ, ಅದು ಕೂಡ ಹೇಳಲ್ಪಟ್ಟಿಲ್ಲ. ಇನ್ನು ಯಮ ನಿಯಮ ಎಲ್ಲ ಮಾಡಿ ಸಮಾಧಿ ಅನ್ನೋದು ಒಂದು ಅವಸ್ಥೆ ಬರುತ್ತೆ ಕಡೆಯಲ್ಲಿ, ಅದು ಹೇಳಲ್ಪಟ್ಟಿಲ್ಲ ಇಲ್ಲಿ. ಅಥವಾ ಬುದ್ಧಿ ವಿಶೇಷವೂ ಹೇಳಲ್ಪಟ್ಟಿಲ್ಲ. ಹೇಳಿದ್ರೆ ಪುನರುಕ್ತಿ ಮೊದಲಾದ ದೋಷ ಬರುತ್ತೆ ಬುದ್ಧಿ ವಿಶೇಷಕ್ಕೆ. ತತ್ಕಾಲ ಪರತ್ವೇತು ಲಕ್ಷಣ ಸ್ಯಾತ್, ಆವಾಗ ಇದು ಲಾಕ್ಷಣಿಕವಾಗುತ್ತೆ. ಯಾಕೆಂದ್ರೆ ಸಮಾಧಿಗೆ ಇನ್ನು ಬಹಳ ದೂರ ಇದೆ ಅವನು ಹೋಗೋದಕ್ಕೆ. ಸಮಾಧಿಗೆ ಇನ್ನು ಕರ್ಮಯೋಗ ಆರಂಭಿಸಬೇಕು ಅವನು. ಆದ್ದರಿಂದ ಆ ಅರ್ಥವು ಇಲ್ಲಿ ಬರೋಕ್ಕೆ ಸಾಧ್ಯವಿಲ್ಲ. ಯೋಗ ಶಬ್ದಸ್ಯ ಅತ್ರ ಜ್ಞಾನ ಯೋಗೋರ್ಪನಿಶ್ಚಲ ಬುದ್ಧಿ ಸಾಧ್ಯ ಬಲ ವಿಷಯತ್ವಾತ್ ಆತ್ಮ ಅವಲೋಕನ ಸೂತ್ರ. ಅಂದ ಜ್ಞಾನ ರೂಪವಾದ ನಿಶ್ಚಲ ಬುದ್ಧಿ ಸಾಧ್ಯ ಫಲ ವಿಷಯತ್ವಾತ್, ಜ್ಞಾನ ರೂಪವಾದ ನಿಶ್ಚಲವಾದ ಬುದ್ಧಿಯಿಂದ ಸಾಧ್ಯವಾಗಂತಹದ್ದು ಆತ್ಮಾವಲೋಕನ. ಅದುವೇ ಇಲ್ಲಿ, ಅದು ಯೋಗ ಅನ್ನುವ ಶಬ್ದದಿಂದ ಇಲ್ಲಿ ಹೇಳುವಾಗ ತದಾ ಯೋಗಂ ಅವಾಪ್ಸ್ಯಸಿ ಅಂತ ಹೇಳಿದಾಗ ಇದು ನಿಶ್ಚಲವಾದ ಬುದ್ಧಿಯಿಂದ ಸಾಧ್ಯವಾದದ್ದಿದು. ಆದ್ದರಿಂದ ಜ್ಞಾನಯೋಗ, ಅದು ಜ್ಞಾನಯೋಗ ರೂಪವಾದದ್ದು. ಅನಿಶ್ಚಲ ಬುದ್ಧಿಯಿಂದ ಸಾಧ್ಯವಾದದ್ದು ಆತ್ಮಾವಲೋಕನವೇ ಅನ್ನೋದು ಇಲ್ಲಿ ಅರ್ಥ. ಯೋಗ ಸನ್ನಹನೋಪಾಯ ಧ್ಯಾನ ಸಂಗತಿ ಯುಕ್ತಿಷು, ಇದು ಅಮರದಲ್ಲಿ ಹೇಳಿರುವಂತಹದ್ದು. ನಾಮಲಿಂಗಾನುಶಾಸನ ಇತ್ಯಾದಿಭಿ ಅನೇಕಾರ್ಥತೆಯ ಪ್ರಸಿದ್ಧ ಎಂ ಶಬ್ದ ತತ್ತದ್ವಾಕ್ಯಾನುಕೂಲಂ ಅನುಸಂಧೇಯ. ಗೀತೆಯಲ್ಲಿ ವಿಶೇಷವಾಗಿ ಯೋಗ ಶಬ್ದಕ್ಕೆ ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಅರ್ಥ, ಬೇರೆ ಬೇರೆ ಅರ್ಥ ಬರುತ್ತೆ, ಪ್ರಕರಣಕ್ಕೆ ಅನುಗುಣವಾಗಿ ಹೇಳಿದ್ರು. ಅದಕ್ಕೆ ಅನೇಕಾರ್ಥತೆಯ ಪ್ರಸಿದ್ಧ ಅಯಂ
ಶಬ್ದ ತತ್ತದ್ವಾಕ್ಯ ಅನುಕೂಲಂ ಅನುಸಂಧೇಯ, ಆ ವಾಕ್ಯಗಳಿಗೆ ಅನುಕೂಲವಾಗಿ ಆ ಅರ್ಥಗಳನ್ನು ನಾವು ಸ್ವೀಕಾರ ಮಾಡಬೇಕು. ವಿವಕ್ಷಾತಃ ಅಂದ್ರೆ ಯಾವ್ದು ಹೇಳಬೇಕು ಅಂತ ಇಲ್ಲಿ ಉದ್ದೇಶವಿದೆ, ಉಪದೇಶ ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು ಅಂತ ಹೇಳಬೇಕು. ಆದ್ದರಿಂದ ಅದರ ಅರ್ಥವನ್ನು ಯೋಗ ಶಬ್ದದ ಅರ್ಥವನ್ನು ಹೇಳ್ತಾರೆ. ಅಂದ ಮೇಲೆ ಸ್ವಲ್ಪ ಇನ್ನು ಮುಂದೆ ಅದು ಏತದುಕ್ತಂ ಭವತಿ ಅಂತ ಸಂಗ್ರಹವಾಗಿ ಹೇಳಿದ ಅರ್ಥವನ್ನ ವಿವರಿಸ್ತಾರೆ. ಅದಾದ್ಮೇಲೆ ಸ್ಥಿತಪ್ರಜ್ಞನ ಒಂದು ವಿಷಯವೆಲ್ಲ ಬರುತ್ತೆ, ಜ್ಞಾನ ಯೋಗದ ವಿಷಯ ಮುಂದೆ. ಅದನ್ನ ಮುಂದೆ ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ದರಿದ್ರಾಣಿ ನಾಯಮೇನೆ ಸ್ಮದ್ಗುರೋರ್ಭಗವತೋಸ್ಯೇಕ ಸಿಂಧೋ ರಾಮಾನುಜಸ್ಯರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.